ಅನುದಿನದಲ್ಲಿ ಬರುವ ಸುಖ ದುಃಖ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ಹೇಳ್ಕೊಳಕ್ ಜಗ ಇಲ್ಲಂಗ ಯಾರ ಮುಂದೆ ಹೇಳೋದು ಹೌದೌದೌದೌದೌದೌದು 35 ವರ್ಷ ಸೇವಾ ಮಾಡಿದ್ದು ಒಬ್ರು ಮಾತಾಡ್ಸಕ ಬಂದಿಲ್ಲಲ್ರಿ ಇದನ್ನ ಹೇಳ್ರಿ ನೀವು ಹೆಂಗದಿಪ್ಪ ಹೆಂಗ್ ಕುಂತೇವ ನಿತ್ಯವ ಅಂತೇಳಿ ಒಳ್ಳೇದು 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 ಈ ಉಳದ ಮಂದಿ ಎದಕ್ ಬರ್ತತ್ ಹೇಳೇನ್ರಿ ಸತ್ತ ಕರೆ ಕಟ್ ಬರ್ತಾರ ಹಿಂದೂಸ್ತಾನ ದೊಡ್ಡ ಹಳ್ಳಿಗಳಾಗ ಭಜನಿ ಕಾರ್ಯಕ್ರಮ ಅಂತ ದೊಡ್ಡ ಒಂದು ಪರಮಾತ್ಮನ ಸೇವಾ ಇದೆ. ಹೌದೌದೌದು ಕರೆಕ್ಟ್. ಅದ್ರ ಬಗ್ಗೆ ಈ ದೇಶ ತುಂಬಾ ಏನೇನು ಮಿಲ್ಸ್ಕೊಳ್ರಿ ಇದ್ರ ಬಗ್ಗೆ ಕಳಂಕ ತೊಳಗ್ತಾ ಇರಲ್ರಿ ಅವ್ರು. ಹೆಂಗಂತ ಒಂದ್ ಕಸದಕ್ಕಿಂತ ಕಳೆ ನಡೆದಾರ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿದೇವರಕೊಪ್ಪ. ಇವತ್ತಿನ ವಿಶೇಷ ಸಂದರ್ಶನ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹಿರೇಉಳ್ಳಿಗೇರಿ ಗ್ರಾಮದ ಪ್ರಸಿದ್ಧ ಭಜನಾ ಗಾನ ಕೋಗಿಲೆ ಬಾಬಾ ಮಹಾರಾಜ್ ಮಾಸ್ತರ್ ಹಡಪದ್ ಅವರೊಂದಿಗೆ ಬನ್ನಿ ನೋಡ್ಕೊಂಬರೋಣ. ಅಜ್ಜರ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಈಗ ತಮ್ದು ಇದವ್ರಲ್ರಿ? ಇದವ್ರಲ್ರಿ? ಇಲ್ಲಿ ಬಾಬಣ್ಣ ಅಂತೇಳಿ ಭಜನೆ ಮಾಡ್ತಾರಲ್ರಿ, ಅವ್ರ ಮನಿ ಎಲ್ಲಿ ಬರ್ತೈತ್ರಿ? ಅವ್ರ ಮನಿ ಇಲ್ಲೇ ಬರ್ತದೆ ಸರ್. ಹೌದ್ರಿ ತಮ್ಮ, ಹೋಗಿ ಅವ್ರ ಮನಿ ಮಾಡಕ್ ತೋರಿಸಿ ಬರ್ರಿ ಬರ್ರಿ. ಮನಿ ಏನ ದೂರ ಆಗ್ತೈತೇನ್ರಿ? ದೂರ ಇಲ್ರಿ, ಇರ್ಬೋದು ಬರ್ರಿ. ಅವ್ರ ಭಜನೆ ಮಾಡೋ ಗುಡಿ ಏನೋ ಅಲ್ಲೇ ಐತಲ್ರಿ? ಅಲ್ಲೊಂದ್ ಐತ್ರಿ, ಬಾಬಾ ಮಹಾರಾಜ್ ಅಂತ ಹೇಳಿ ಇಲ್ಲಿ ಇರಾನನ್ ಗುಡಿ ಐತ್ರಿ. ಅಂದ್ರ ಗುಡಿನ ಬಾಬಾ ಮಹಾರಾಜರದ ಗುಡಿ. ಈಗ ಅವ್ರ ಹೆಸರನ್ನ ಇವ್ರಿಗೆ ಬಾಬಾ ಅವ್ರ ಗುರುಗಳ್ರಿ. ಕರೆಕ್ಟ್. ಅದ ಕಾದ್ರೋಳಿ ಅಂತ ಬರ್ತೈತ್ರಿ. ಕಾದ್ರೋಳಿ ಅವ್ರ ಮಠ ಅಂತ ಹೇಳಿ ಅವ್ರ ಇದರಿಂದ ಕಲ್ಕೊಂಡ್ರಿ ಅವ್ರ ಭಜನ. ಅಂದ್ರೆ ಮೊದಲ ಅದ ದೇವಸ್ಥಾನ ಬಡ್ಡಾಗಿಂದ ಅದ ರೀ. ನಮ್ಮ ಅಪ್ಪಾರ ಆತಿ, ಅವ್ರ ಆತಿ ಎಲ್ಲ ಅದ್ರಾಗ. ಒಟ್ಟ ನಿಮ್ಗೂ ಅದ ಭಜನಾ ಆಸಕ್ತಿ ಐತಿ? ನಾನು ಅಣ್ಣ ತಮ್ಮರ್ರಿ. ಮಾಡ್ತಾರ್ರಿ. ಅಡ್ಡಿಲ್ಲ ಹಂಗಾರ. ನಾವು ಚೆನ್ನಾಗಿ ಪುಣ್ಯಕ್ಕೆ ಎಲ್ಲ ಹೋಗಿದ್ವಿ. ಹೌದ್ರಿ? ನಾನು ಚೆನ್ನಾಗ ಅಡ್ಡಗ ಬರ್ತೀವಿ. ಈಗ ಚೆನ್ನೈಗೆ ಯಾರ ಜೋಡಿಗಿದ್ರಿ? ನಮ್ಮ ಮಕ್ಕಳು ನಮ್ಮ ಅಣ್ಣ. ಇವ್ರು ಹೋಗ್ಯಾರ್ರಿ ಚೆನ್ನೈಗೆ? ನಾನು ಅವರು ಜಗನ್ ಪರಶುರಾಮ. ಅದು ಒಂದೇ ವರ್ಷದಾಗ ಹೋಗಿದ್ದನ್ರಿ? ಇಲ್ರಿ, ನಾವು ಕಾಲ್ಮ ಸ್ಪರ್ಧಾ ಅಲ್ರಿ. ಅದು ಸ್ಪರ್ಧಾ ಏನೈತಲ್ಲ ಪ್ರತಿ ವರ್ಷ ಇರ್ತೈತಿ ಹೆಂಗ್ರಿ? ಇಲ್ರಿ, ಶಂಕರ ಚಾನಲ್ ಅಂತೇಳಿ ಒಂದ್ ತೆಗ್ದಿದ್ರಿ ಅವ್ರು. ಅದೇ ಏನೋ ಒಂದ್ ವರ್ಷ ತೆಗ್ದಿದ್ರೆ. ಇಲ್ಲೇ ಅಂಗಡಿ ಐತಿ ಸರ್, ಇಲ್ಲಿ ಡಬ್ಬಿ ಅಂಗಡಿ. ಇದನ್ರಿ? ಓಕೆ. ಒಳಗೆ ಇರ್ಬೇಕ್ರಿ. ಇದ ಮನಿ ರೀ? ಇದ ಮನಿ. ಗುರುವಾಳ ಬರ್ರಿ ಸರ. ನಮಸ್ಕಾರ ರೀ. ನಮಸ್ಕಾರ ಬರ್ರಿ ಗುರುಗಳ. ನಮಸ್ಕಾರ. ಬರ್ರಿ. ಇವೇನ್ರಿ ಎಲ್ಲ ಪ್ರಶಸ್ತಿ ಪತ್ರರಿ ಕಾರ್ಯಕ್ರಮಕ್ಕೆ ಹೋಗಿದ್ದೀವ್ರಿ. ಅವಾರ್ಡ್ ಕೊಟ್ಟದ್ರಿ ಇವೆಲ್ಲ. ಕರ್ನಾಟಕ ಜ್ಯೋತಿ ಪ್ರಶಸ್ತಿ. ಇಲ್ಲಿ ಹುಬ್ಳಿ ಸಿದ್ದಾರೂಢ ಮಠಕ್ಕೆ ಹೋಗಿದ್ದೀರೇನ್ರಿ? ಹೋಗಿದ್ದೇವಲ್ಲ ಸರ್. ಅಲ್ಲಿ 2ನೇ ಬಹುಮಾನ ತಗೊಂಡೇವ್ರಿ. ಹೌದ್ರಿ? 2ನೇ ಬಹುಮಾನ ತಗೊಂಡೇವ್. ಅಡ್ಡಿಲ್ಲ. ಅದು ಏನು ಮಲಿಗೌಡದಂದ ನಾವ್ ಎಲ್ಲಿ ಕಾರ್ಯಕ್ರಮಕ್ಕೆ ಹೋಗಿ ಒಟ್ಟು ಎಲ್ಲರೂ ಕಡೆ ಕಲಾವಿದರು. ನೀವು ಬಂದಿದ್ರಲ್ಲ ಸರ್? ಹ್ಞೂನ್ರಿ. ಅದೆಲ್ಲಿದ್ರಿ? ಅದ ಪ್ರಥಮ ಆಗಿದ್ದು? ಅದ ಪ್ರಥಮ ನರಗುಂದದ ಸರ್. ಅದ ನರಗುಂದ ಸಿದ್ದೇಶ್ವರ ಮಠದ್ರಿ. ಅದ ಹಿರೇಮಠದ ಯುವಜನ ಮೇಳ. ಕನ್ನಡ ಸಾಹಿತ್ಯ ಪರಿಷತ್ ಇದ್ರಿ. ಆರೋಗ್ಯ. ಓಕೆ. ಅಡ್ಡಿಲ್ಲ. ಈ ಕಡೆ ನೋಡಿಲ್ಲಲ್ರಿ?
ಸೇಡಿನ ಬಾಳ ಅದಾವ ಸರ್ ಜಾಗ ಇಲ್ಲಂಗ ಆಗೈತೆ ಅದಕ್ಕೆ ಹಂಗ ತೆಗದೆ. ಈಗ ಆಲ್ಮೋಸ್ಟ್ ಮೊದಲೆಲ್ಲ ಇಂಥವ್ ಕೊಡ್ತಿದ್ರಿ, ಹೌದೌದ್ರಿ. ಈಗ ಏನೋ ಒಟ್ಟ ಮತ್ತ ಇವು ಈ ತರ ಮಾಡ್ಯಾರ ಸರ್ಟಿಫಿಕೇಟ್ ಹಾಕ್ತಾರೆ. ಮೊದಲು ಎಲ್ಲಿ ಹೋದ್ರು ಎಲ್ಲ ಇಂತಾವ ಇದ್ವು. ಇದು ರಾಜ್ಯ ಮಟ್ಟದ ರಾಜ ಮಠದ್ದು ಸರ್ ಅಟ್ಟೂರಿ. ಓ ಹೋ 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 ಅಷ್ಟು ರಾಜ ಮಠದ್ದು. ಒಟ್ಟ ಈ ಪ್ರಥಮ ದ್ವಿತೀಯ ಒಟ್ಟ ಮೊದಲಿ ಪ್ರಥಮ ದ್ವಿತೀಯ ತೃತೀಯ ಒಟ್ಟ ಅದಾವ ಅದಾವ ಸರ್. ಓ ಹೋ 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 ಎಲ್ಲಿ ಹಂಗ ಬಂದೇ ಇಲ್ರಿ. ಕರೆಕ್ಟ್ ಕರೆಕ್ಟ್. 1000 ಮ್ಯಾಲ ಸ್ಪರ್ಧಾ ಮಾಡೇವ್ರಿ. ಹೌದ್ರಾ? ಹ್ಞೂನ್ರಿ. ಓ ಹೋ 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 1000 ಮ್ಯಾಲ ಸ್ಪರ್ಧಾ ಆಗ್ಯಾವ. ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ. ಬಾಳ ಆತ್ರಿ. ಹ್ಞೂ ಸರ್. ಅಂದ್ರೆ ಒಟ್ಟ ಸಣ್ಣ ವಯಸ್ಸಾಗಿಂದ ಸಣ್ಣ ವಯಸ್ಸ್ರಿ 6-7-8 ವರ್ಷದಾಗಿಂತ್ರನ ಐತ್ರಿ. ಓ ಹೋ 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 ಹೋ. ಅಪ್ಪರ ಕಲಿಸಿಂದ 8 ವರ್ಷದಾಗಿಂತ್ರ ಐತ್ರಿ. ಇದು ಕಲ್ಮಠದ್ದನ್ರಿ ಇದು ಸವದತ್ತಿ? ಸವದತ್ತಿ ಇದ್ರಿ ಕಲ್ಮಠದ್ರಿ. ಓಹೋ ಹೋ ಹೋ. ಇದು ಸಿದ್ಧಾರೂಢ ಮಠದ್ರಿ? ಸಿದ್ಧಾರೂಢ ಮಠ. ಅಂದ್ರೆ ಪ್ರತಿ ವರ್ಷ ಕಾರ್ಯಕ್ರಮದ ಒಟ್ಟ ನೀವು ಓಕೆ. ಅಡ್ಡಿಲ್ಲ. ವಿಜಯನ್ ಮೇಳಕ್ಕ ಬಾಳ ಆಗ್ತವ್ರಿ. ವಿಜಯನ್ ಮೇಳ ನಡೀತಿದ್ರಿ, ಈಗೆಲ್ಲ ಬಂದ್ ಆಗ್ಯಾವ್ರಿ. 3 ಸಲ ರಾಜ ಪ್ರಶಸ್ತಿ ಬಂದ್ರಿ. ಬಾಬ್ರಿ ಹಿಂಗೆಲ್ಲ ಮಾಡ್ಯಾವ ನೋಡ್ ಸರ್. ಅಡ್ಡಿಲ್ಲ ಅಡ್ಡಿಲ್ಲ. ಇಲ್ಲ ನಾವು ಆಕ್ಚುಲಿ ನೋಡಿಲ್ಲ, ಸೀದಾ ಬಂದ ತಕ್ಷಣ ಇವಾಗ ಕಡೆ ಎದುರು ಒಳ್ಳೆ ನೋಡ್ತಾನೆ ಇದು ಗಾಡಿ ತುಂಬೈತಿ. ಗುಡಿಯಾಗದಾವ್ ಸರ್. ಹೌದ್ರಾ? ಗುಡಿಯಾಗದಾವ್ರಿ. ಕೆಲವೊಂದಿಷ್ಟ ತೆಗೆದಿಟ್ಟಾರ್ರಿ, ಬಣ್ಣ ಸುಣ್ಣ ಹಚ್ಚುವ ತೆಗೆದಿಟ್ ಬಿಡ್ತಾರ್ರಿ. ಒಳ್ಳೆ ಹಾಕಾಕ ಮತ್ತೆ ಎಲ್ಲಿ ಅಲ್ಲೇ ಒಳಗೆ ಇಟ್ಬಿಡದ್ರಿ ಅವ್ನ. ಹಿಂಗಾಗಿ ಬಿಟ್ಟತ್ರಿ ಅದ. ಕರೆಕ್ಟ್ 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 ಕರೆಕ್ಟ್. ಬರ್ರಿ ಸರ್ ಒಳಗೆ ಬರ್ರಿ. ಬರ್ರಿ ಬರ್ರಿ ಕೊಡ್ರಿ ಸರ್, ನೀವು ಕೊಡ್ರಿ. ಓ ಇಲ್ಲಿ ಅದ ಹಗ್ಗ ತುಂಬ ಎಲ್ಲಿ ನೋಡ್ತಿ ಅವಾಗ ಅಂತವ್ರಿಪ್ಪ. ನಾನು ಅಲ್ಲಿ ಹೊರಗಷ್ಟ ಅದಾವ ಅಂತ ಮಾಡಿದ್ದೆ. ಅಡ್ಡಿಲ್ಲ. ಪೂರ ಇಲ್ಲಿ ಅದಾವ ಅಲ್ಲಿ ಅದಾವ. ಈ ಗಾಡಿನೂ ತುಂಬೈತ್ರಿ. ಓಹೋ ಹೋ ಹೋ. ಅಭೂತಪೂರ್ವ ಸಂಗಮ. ಇದು 6 ವರ್ಷದಾಗಿದ್ದ ನೋಡ್ತಾರೆ ಫೋಟೋ. ಹೌದ್ರಾ? 7ನೇತೆ ಇದ್ದಾಗೇನ್ರಿ. 7ನೇತೆ ಇದ್ದಾಗ ತೆಗ್ದ ಬಿಡ್ರಲ್ಲ ಅದನ್ನ. ಬರ್ತೇನ್ರಿ? ಬರ್ತತ್ತಲ್ಲ ಸರ್. ಇದು ನಿಮ್ಮ 7th ಇದ್ದಾಗ 7ನೇತೆ ಇದ್ದಾಗನ ವಚನಕಾಯಿಂದ ಫಸ್ಟ್ ತಗೊಂಡಿ ಸರ್. ಓ ಹೋ 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 ಹೋ. ಅಂದ್ರೆ ನೀವು ಸ್ಕೂಲ್ಗೆ ಹೋಗುವಾಗ ಇದ್ರ ಆಸಕ್ತಿ, ನಿಮ್ಮ ಸಂಗೀತ ಆಸಕ್ತಿ? 5ನೇತಕ ಚಾಲು ಆಗೈತ್ ನೋಡ್ರಿ. ಹೌದ್ರಿ? ಹ್ಞೂನ್ರಿ. ಮನ್ಯಾಗ ಫಾದರ ಮಾಸ್ತರ್ರಿ. ಹೌದನ್ರಿ? ಓ ಹೋ 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 ಹೋ. ತಬಲಾ ಆರ್ಟಿಸ್ಟ್ ಇದ್ರ. ಪೆಟ್ಟಿಗೆ ಮಾಸ್ತರ್ ಹೋದ್ರಿ. ಹಂಗಾರ ಇಲ್ಲೇ ಹುಟ್ಟೈತಿ ಅದ್ ಮನ್ಯಾಗ ಸಂಗೀತ. ಅಪ್ಪರ್ ಬಂತ್ರಿ, ಅಪ್ಪಾರ್ ಬಂತ್ರಿ. ನಮ್ಮ ಬಂಧು ಬಳಗ ಅದ ಐತ್ರಿ. ಓ ಹೋ 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 ಹೋ. ಕರೆಕ್ಟ್ ಕರೆಕ್ಟ್. ಅಂದ್ರೆ ನಿಮ್ಗೆ ಸ್ವಲ್ಪ ಮುಂದುವರೆಯಕ ಅವಕಾಶ ಆಗೈತಿ. ಆಗೈತಿ ಸರ್, ಆಗೈತಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅವ್ರದ ಆಶೀರ್ವಾದ ರೀ ಹಿರಿಯಾರ್ದ ಒಟ್ಟ. ಇವ್ರ ಅವಾಗ ಇದು ಸ್ಕೂಲ್ನಾಗ ಕೊಟ್ಟಿದ್ದಾರ್ರಿ? ಹ್ಞೂ ಸ್ಕೂಲ್ನಾಗ ರೀ ಸರ್. ಸರ್ ಇದ್ರಲ್ರಿ ಅವಾಗ? ದ್ಯಾಸ್ ಇಲ್ರಿ ಅವ್ರ ಹೆಸರು. ಕರೆಕ್ಟ್ 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 ಕರೆಕ್ಟ್. 7th ಇದ್ದಾಗ ಅಂದ್ರೆ ಭಾಳ ವರ್ಷ ಆತ್ರಿ. ಹ್ಞೂ ಸರ್. ಅಡ್ಡಿಲ್ಲ. ಬರ್ರಿ. ಇದು ಒಟ್ಟು ಅವಾಗಿನ ಒಂದು ನೆನಪು ಇಟ್ರಿ. ಹ್ಞೂನ್ರಿ. ಇನ್ನೂ ಸಾಕಷ್ಟು ಅದಾವ ಸರ್. ಫೋಟೋಗಳು ಅದಾವ್ರಿ, ಅವ್ನ್ ಮಾಡ್ಸಕ್ ಆಗಿಲ್ಲ. ಕರೆಕ್ಟ್ 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 ಕರೆಕ್ಟ್. ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನ ಭಾಳ ಅದಾವ್ರಿ. ಭಾಳ ಸರ್ ಭಾಳ. ಇಡೀ ಕರ್ನಾಟಕನರಿ. ಎಲ್ಲಾ ಜಿಲ್ಲೆ ಒಳಗುನು ರೀ. ಎಲ್ಲಾ ಜಿಲ್ಲಾ ಕೇಂದ್ರದ ಒಳಗುನು ಕರೆಕ್ಟ್ 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 ತಗೊಂಡ ಬಿಟ್ಟೇವ್ರ. ಅಡ್ಡಿಲ್ಲ. ಗುರ್ಲ್ ಹೊಸೂರು 3000 ಮಟ್ಟದಾಗ ಕಾರ್ಯಕ್ರಮಕ್ಕೆ ಹೋಗಿದ್ರಿ? ಹೋಗಿದ್ರಿ ಸರ್. ಅಲ್ಲಿ 1ನೇ ನಂಬರ್ ತಗೊಂಡ್ರಿ. ಓ ಹೋ ಹೋ ಹೋ. 3000 ಮಟ್ಟದಾಗ ಇಟ್ಟಿದ್ರಿ ಅವಾಗ ಒಂದು ಸ್ಪರ್ಧಾ ರೀ. ಅಲ್ಲಿ 1ನೇ ನಂಬರ್ ತಗೊಂಡ್ರಿ. ಓ. ಇದು ಯರಗಟ್ಟಿ ತಾಲೂಕಿನಾಗ ಒಂದು ಕುರುಬಗಟ್ಟಿ ಐತೆ ಸರ್. ಅಲ್ಲಿ ಕರೆಕ್ಟ್ ಕರೆಕ್ಟ್ ಕರೆಕ್ಟ್.
ಇದು ಪಂತ್ ಬಾಳೆ ಕುಂದ್ರಿ ಅದು ಹಾ 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 ಬೆಳಗಾವ್ ಅಂತೈತ್ರಿ. ಕರೆಕ್ಟ್ 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 ಕರೆಕ್ಟ್. ಈಗ ಚೆನ್ನೈಗೆ ಹೋಗಿದ್ದೇವಲ್ಲ ಸರ. ಓ ಹೋ 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 ನೀವು ಹೋಗಿದ್ರಲ್ಲ ಚೆನ್ನೈಗೆ? ಚೆನ್ನೈಗೆ ನಮ್ದು ಅವ್ರದ್ದು ಪರಶುರಾಮ್ ಅವ್ರದ್ದು ಉತ್ತರ ಕರ್ನಾಟಕದಿಂದ ಆಯ್ಕೆ ಮಾಡಿದ್ರು. ನೀವು ನಿಮ್ದೇ ಎರಡು ಕಾರ್ಯಕ್ರಮ, ನಿಮ್ದೇ ಎರಡು ಟೀಮ್ ಹಾ ನಮ್ಮನ್ನ ಇಲ್ಲಿಂದ ಹೋಗಿದ್ದು ಅಂದ್ರೆ ಉತ್ತರ ಕರ್ನಾಟಕದಿಂದ ನಮ್ಮ ಎರಡು ಟೀಮ್. ಹೋ 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 ಹೋ. ಒಟ್ಟು ನೀವು ಹೋಗಿರಂಗಾರ? ಹ್ಞೂನ್ರಿ. ಅಡ್ಡಿ ಇಲ್ಲ. ಅದು ಅಂಡ್ರಾಜ್ ಆಕತ್ರಿ ಭಾಷಾ ಚೇಂಜ್. ಕರೆಕ್ಟ್ 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 ಕರೆಕ್ಟ್. ಹಿಂಗಾಗಿ ಹಾ 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 ಅನಾನುಕೂಲತೆ ಐತ್ರಿ ಅಲ್ಲಿ. ಹಾ 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 ಹಾ. ಈ ಶಂಕರ ಚಾನಲ್ದವ್ರು ಇಟ್ಟಿದ್ರಲ್ಲ? ಹೌದು ಹೌದು ಹೌದ್ರಿ. ಹಾ ಹಾ ಹಾ. ಅಡ್ಡಿ ಇಲ್ಲ. ಅವ್ರು ಏನ್ ಮಾಡ್ರು, ಇಬ್ಬರದಾಗ ಒಬ್ರು ಕೊಡ್ಬೇಕಂತ ವಿಚಾರ ಮಾಡ್ರಿ ಅವ್ರು. ಹಾ 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 ಹಾ. ಏನ್ರಿ? ಕರೆಕ್ಟ್ 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 ಕರೆಕ್ಟ್. ಅದಕ್ಕೆ ನಮ್ಮನ್ನ ಒಬ್ರನ್ನ ತೆಗಿಬೇಕಾಗ್ತಾವ. ನಮ್ಮನ್ನ ಒಪ್ಪಂದ್ ಮಾಡ್ಕೊಂಡ್ರು, ನೀವ್ ಬಂದ್ರು ಅಷ್ಟ, ನೀವ್ ಬಂದ್ರು ಅಷ್ಟಪ್ಪ, ನಮ್ಮ ಕರ್ನಾಟಕದ ಹೆಸರು ಬರ್ತೈತಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೀವನು ಸಂತೋಷ ಪಟ್ಕೋಬೇಕು, ನೀನು ಸಂತೋಷ ಪಟ್ಕೋಬೇಕು ಅಂತೇಳಿ ನಮ್ಮನ್ನ ಒಬ್ರನ್ನ ಕಡೆ ತೆಗದ್ರ. ಈಗ ನೋಡ್ರಿ, ಒಂದ್ ಕಾಯಿನ್ ತೋರ್ತಾರ ರಾಜಾರಾಣಿ ಅಂತೇಳಿ, ಎರಡರಾಗ ಒಂದ ಬೀಳ್ಬೇಕಲ್ರಿ? ಹಾ ಹೆಂಗ ನಮಗೆ ಮತ್ ಒಂದ್ ನಾಣ್ಯದೊಳಗೆ ಎರಡು ಇರ್ತಾವ. ಎರಡು ಇರ್ತಾವ್ರಿ. ಹೆಂಗಾಗೈತ್ ನೋಡ್ರಿ ಅದ. ಕರೆಕ್ಟ್ 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 ಕರೆಕ್ಟ್. ಅದು ಕಾಲೇಜ್ ಇಂದನ್ರಿ ಅದು? ಸರ್ ಹಾ ಕಾಲೇಜ್ ದಾನ್ರಿ ಸರ್, ಹೈಸ್ಕೂಲ್ ದಾನ್ರಿ. ಹೈಸ್ಕೂಲ್ ಹೈಸ್ಕೂಲ್ ಹೈಸ್ಕೂಲ್. ಓಕೆ ಓಕೆ. ಇವ್ರ ಯಾರ್ರಿ? ಇವ್ರ ದತ್ತೋರ್ ಬಾಬಾ ಮಹಾರಾಜ್ ರೀ. ಇವ್ರ ಹೆಸರ ನನಗೆ ಇಟ್ಟಾರ್ರಿ, ಬಾಬಾ ಮಹಾರಾಜ್ ಅಂತ ಹೇಳಿ. ಇವ್ರ ಹೆಸರ ನಮ್ಗೆ ಇಟ್ಟಾರ್ರಿ. ಇವ್ರ ಆಶೀರ್ವಾದದಿಂತ್ರನ ನಾವು ಈಗೆಲ್ಲ ಭಜನಾ ಕೇಂದ್ರದೊಳಗ ನಿಜಗುಣ ಸಾಹಿತ್ಯ ಕಲ್ತದ್ದ ಅವ್ರಿಂತ್ರ ರೀ. ನಿಜಗುಣ ಸಾಹಿತ್ಯ ಕಲ್ತದ್ದ ಅಲ್ಲಿಂತ್ರಿ. ವಚನ ಸಾಹಿತ್ಯ ಕಲ್ತಿದ್ದ ಈ ಗುರುವಿನಿಂತ್ರ ರೀ. ಅವ್ರ ಕಾದ್ರೋಳಿ ಅಪ್ಪೋಳ್ರಿ. ಪಾಲಕ್ಸ್ ದೇವ್ರ. ಕರೆಕ್ಟ್ 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 ಕರೆಕ್ಟ್. ಅಲ್ಲ ಇವೆಲ್ಲ ಗುರುವಿನ ಆಶೀರ್ವಾದ ಆದಾಗ ಇಂಥವೆಲ್ಲ ಸಿಗಾಕ್ ಸಾಧ್ಯ ಐತಿ. ಹ್ಞೂನ್ರಿ ಹ್ಞೂನ್ರಿ ಹ್ಞೂ. ಇದು ಕೊಳ್ಳದ ಮಠ ರೀ? ಕೊಳ್ಳದ ಮಠ ಬೆಂಗಳೂರು. ಬೆಂಗಳೂರಾಗ? ಹ್ಞೂ ಸರ್. ಓಹೋ ಹೋ ಹೋ. ಈಗೆಲ್ಲ ಮನಿ ತುಂಬನ ಆಗ್ಬಿಟ್ಟವ್ರಿ. ಬಾಳ ಅದಾವ್ರಿ, ಮಣಿನ ಸಾಣದಾಗಿ ಬಿಟ್ಟೈತಿ. ಕಲಾವಿದ ಜೀವನ ಹಿಂಗ್ರಿ. ಕಲಾವಿದರಿಗೇನ ಇರೋದಲ್ರಿ ಅದ. ಲಕ್ಷ್ಮಿ ಇದ್ದಲ್ಲಿ ಸರಸ್ವತಿ ಇಲ್ಲ, ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಇಲ್ಲ ಅಂತ ನಿಯಮ ಐತ್ರಿ ಅದು. ಹ್ಞೂನ್ರಿ. ಇವ ಮೊದ್ಲಿನ ಫೋಟೋಗಳು ಸರ್, ಇವೆಲ್ಲ ಸರ್ಟಿಫಿಕೇಟ್ ರಗಡ್ ಅದಾವ್ರಿ ಫೋಟೋಗಳ್ರಿ ಇವೆಲ್ಲ. ಈಗ ಇವ್ ನೋಡ್ರಿ, ಫೋಟೋ ಗುರುತನಾಗುದಿಲ್ಲ ಈಗ. ಹೌದೌದು ಸರ್. ಇವ 1998-97ನೇ ಸಾಲಿನಾಗಿನ್ ಸರ್. ಅಂದ್ರೆ ನಿಮ್ದು ಕಾಲೇಜ್ಗೆ ಹೋಗಿರ? ಕಾಲೇಜ್ ಇಲ್ಲ ಸರ್, ಹೈಸ್ಕೂಲ್. ಹೈಸ್ಕೂಲ್ ಅಷ್ಟ. ಹೈಸ್ಕೂಲ್ ಕಡಿದ್ರಿ ಸಾಕಷ್ಟು ಬಂದಾವ್ರಿ ಫೋಟೋಗಳ. ಟೌನು ಆಲ್ಬಮ್ ಮಾಡಕ್ ಇದು ಇದ್ರ ಹುಬ್ಬಳ್ಳಿ ಅಂದ್ರೆ ಇದು. ನಮ್ಮ ಯಾರು ಚೆನ್ನೈಕೇನು ಹೋಗಿ ನಾವು ಹಾಡಿ ಬಂದಿಲ್ಲ ಸರ್. ಅವಾಗ ಬೆಲ್ಲದವರು, ಶಿಲ್ಪಾ ಶೆಟ್ಟಿ, ರಾಜನ್ ಅವರು, ಇವರೆಲ್ಲಾರು ಕೂಡ ನಮಗ, ಆಮೇಲೆ ದೇಗಾಂವ್ ಪರಶುರಾಮ್ ಅವ್ರಿಗೆ ಇಬ್ಬರಿಗೆ ಕೂಡ ಸನ್ಮಾನ ಮಾಡಿದ್ರಿ. ಅದು ಚೆನ್ನೈಕ್ ಹೋಗಿ ಬಂದ್ರಿಪ್ಪ ಅಂದ್ರೆ ರಾಜ್ಯಕ್ಕೆ ಅಂತ ಹೇಳಿ. ನಮ್ಮ ರಾಜ್ಯದ ಒಂದು ಕೀರ್ತಿ ಅಲ್ರಿ ಅದ? ಹೌದು ಸರ್ ಹೌದು. ಇದು ಇಂಚಗೇರಿ ಸರ್. ಇಂಚಗೇರಿ ಅಲ್ಲಿ ಚಡ್ಚನ್ ಕಡೆ ರೀ ಇಂಚಗೇರಿ. ಜಗದೀಶ್ ಶೆಟ್ಟರ್ ಕೊಟ್ಟದ್ದು. ಇದು ನಮ್ಮ ಮಾಜಿ MLA ಅವ್ರು, ರಾಜನ್ ಸಾವ್ಕಾರ್ ಅಂತ ಹೇಳ್ರಿ, ಮಾಮನಿ ಸಾವ್ಕಾರ್ ಅವ್ರು, ತಹಸೀಲ್ದಾರ್ ಅವರು, ಇವರೆಲ್ಲ ಸೌದತ್ತಿ ಅಪ್ಪಗೌಡ್ರಿ. ಇವರು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚೆನ್ನೂರ್ ಸರ್ ರೀ. ಮೊದಲಿದ್ರಲ್ರಿ. ಕರೆಕ್ಟ್ 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 ಕರೆಕ್ಟ್. ಇವ್ರು 3 ಸರ್ ಮಠದ ಅಪ್ಪಗೌಡ್ರಿ. ಕಾರ್ಯಕ್ರಮ ಮಾಡುವಾಗ ಸರ್ ಎಲ್ಲ. ಈಗ ಚಿಕ್ಕವಳ್ಳಿಗೆರೆ ಅಂತ ಐತಲ್ರಿ? ಈಗ ಚಿಕ್ಕವಳ್ಳಿಗೆರೆ ಅಂದ್ರೆ ಸರ್, ನಾನು ಅಲ್ಲಿ 19 ಮುಗೋದಿಂದ ಚಿಕ್ಕವಳ್ಳಿಗೆರೆ ಹೋಗಿನಿ ಸರ್. ಚಿಕ್ಕವಳ್ಳಿಗೆರೆ ಮಾಸ್ತರ್ ರೀ. ಉದ್ಯೋಗ ನಮ್ದು ಸ್ವಯಂ ಉದ್ಯೋಗ, ಉದ್ಯೋಗ ಮಾಡಕಂತ ಹೋಗಿ ಉಳದ ಕಾಸ ಅಲ್ಲೇ ಭಜನಾ ಕಲಿಸಿ ಅವ್ರನ್ನ ಕರ್ಕೊಂಡು ಜಗತ್ತ ಅಡ್ಡಾಡಿ. ಈಗ ನೀವು ವೃತ್ತಿ ಕಲ್ತಿರಿ? ವೃತ್ತಿ ಐತಿ ಸರ್ ನಮ್ದು. ವೃತ್ತಿ ಕಟಿಂಗ್ ಮಾಡ್ತೀರಿ? ಅಂಗಡಿನೂ ಐತಿ. ಎಲ್ಲಿ ಐತ್ರಿ? ಚಿಕ್ಕವಳ್ಳಿಗೆರೆಯಾಗ ನನ್ನ ಅಂಗಡಿ ಐತಿ. ಹೌದ್ರಿ? ಹ್ಞೂ. ಅಡ್ಡಿಲ್ಲ.
ಹಂಗಾರ ಮೂಲ ಉದ್ಯೋಗ ಬಿಡಂಗಿಲ್ಲ ಸರ್. ಹೌದೌದೌದೌದೌದು ಅದಲ್ರಿ ಮೊದಲ ಅಡ್ಡಿಲ್ಲ. ಅದ್ರ ಜೋಡಿನೇ ಇದು ಒಟ್ಟ ಸಂಗೀತ ಹವ್ಯಾಸ ಬಿಟ್ಟಿಲ್ಲ. ಸಂಗೀತ ಹವ್ಯಾಸ. ಇವ್ ಬಾಳ ಅದಾವ್ರಿಪ್ಪ ಇವ. ಬರೀ ಇವನ್ನೆಲ್ಲ ತೋರ್ಸೇ ಬಿಡೋನ್, ಯಾಕಂದ್ರ ಇವನ್ನ ನೋಡಿದ್ರೆ ಯಾವನು ಮುಚ್ಚಿ ಹಾಕಬಾರ್ದು ಅನ್ಸಕತೈತಿ ನಮಗೂ. ತೋರ್ಸಬೇಕ ಅನ್ಸಕತೈತಿ. ಆಯ್ತಾಯ್ತು ಸರ್, ಆಯ್ತು. ಕಡಿ ಮಜಲ್ನ್ಯಾಗನು ಹೌದ್ರಿ. ನಮ್ಮ ಊರಾಗ ನಮ್ಮ ಅಪ್ಪಾರು ಹಿಂದಿನ ಕಾಲಲಿಂತ್ರ ಇಲ್ಲಿ ಕಡಿ ಮಜಲ್ದ ಒಂದ್ ಟೀಮ್ ಐತಿ ಸರ್. ಹಿರಿಯಾರ್ರಿ ನಾವ್ ಅವ್ರ ಕೂಡ ಅಡ್ಡಾಡಿ ನಾವು ಕಡಿ ಮಜಲ್ ಬರ್ಸಾಕ್ ಕಲ್ಕೊಂಡ್ಬಿಟ್ಟಿವ್ರಿ. ಅಡ್ಡಿಲ್ಲ ಒಟ್ಟ ಅದು ವಿದ್ಯೆ ಐತಿ. ಅದು ವಿದ್ಯೆ ಐತಿ ಸರ್, ಕಡಿ ಮಜಲ್ ಬರ್ಸ. ಇದೇ ಊರಾಗ ಕುಂಭಮೇಳ ಕಾರ್ಯಕ್ರಮದಾಗನ್ರಿ ನಮ್ಮ ಅಪ್ಪಗಳ ಕಾರ್ಯಕ್ರಮದಾಗ ಬರ್ಸಿದ್ರಿ. ಕರೆಕ್ಟ್. ಇದು ಎಲ್ಲಿದ್ರೆ ಇದು ನಾವು ಸಣ್ಣವ್ರಿದ್ದಾಗ್ರಿ ಇಲ್ಲಿ ಹಿರೇಹುಳ್ಳಿಗಿರಿ ಒಳಗ ನಾವ್ 5ನೇತೆ 6ನೇತೆ 7ನೇತೆ ಇದ್ದೀವಿ ಸರ್. ಅವಾಗ ಕರೆಕ್ಟ್. ಅವಾಗ ಇಲ್ಲಿ ಗರ್ಜೂರ್ ಶರಣಪ್ಪನವ್ರ ಅಂತಿದ್ರು, ಹುಬ್ಬಳ್ಳಿ ಅವ್ರು. ಗರ್ಜೂರ್ ಹುಬ್ಬಳ್ಳಿ ಅಂತೇಳಿ ಅವ್ರ ಮನೆ ಹೆಸರ್ರಿ. ರುದ್ರಾಬ್ ಶರಣರ್ ಅಂತೇಳಿ ಇಲ್ಲಿ ಬಂದ್ ಉಳ್ದಿದ್ರಿ ಅವ್ರ. ಆಟ ಕಲಿಯೋ ಟೈಮ್ದೊಳಗ ಅವ್ರ ಕೈಯಾಗ ಕಲಿತಿದ್ದೀವ್ರಿ ನಾವು. ಅವಾಗ ಅಜ್ಜಾರ್ನ ಕುಂಡ್ರಸ್ಕೊಂಡ್ ನಾವ್ ಇಲ್ಲಿ ಫೋಟೋ ಹೊಡ್ಕೊಂಡಿದ್ದೀವಿ. ಬಾಳ ಸಣ್ಣವ್ರಿದ್ದೀರಿ ಅವಾಗ ಕಲಿಸ್ತಿದ್ರ ನಮ್ಗ. ಇಲ್ಲಿ ಅದ್ರಶಾನಂದ ಆಶ್ರಮ ಇಲ್ಲಿ ಊರಾಗ ಐತೇನ್ರಿ? ಊರಾಗ ಐತಿ ಸರ್, ಇಲ್ಲಿ ಐತಿ. ಅಲ್ಲಿ ಸೇವೆ ಮಾಡ್ತಿದ್ರಿ? ಹ್ಞೂನ್ರಿ, ನಾವ್ ಸಣ್ಣವ್ರ ಬಾಳ ಇದ್ದೀವಿ. ನೋಡಿದ್ರೆ ಗೊತ್ತಾಗೋಲ್ ಬಿಡ್ರಿವಲ್ಲ. 5ನೇತೆ 6ನೇತೆ 7ನೇತೆ ಇದ್ದೀವಿ ಸರ್ ಅವಾಗ. ಕರೆಕ್ಟ್. ಅವಾಗೆಲ್ಲ ಇದು ಉತ್ತರ ಗೀತರಂಗೆಲ್ಲ ಹುಡಿಸಿ ಅವ್ರ ಹಿರಿಯಾರ ಹುಡ್ಸಾರ ಅವ್ರಿಗೆ ಹುರುಕ್ ಬಂದ ಕಲೀಲಿ ಅನ್ನೋ ಉದ್ದೇಶಕ್ಕ ನಮ್ಗೆ ಇದನ್ ಮಾಡ್ತಿದ್ ಸರ್, ಪ್ರೋತ್ಸಾಹ ನೀಡ್ತಿದ್ರು. ಕರೆಕ್ಟ್. ಈಗ ಪೆಟ್ಟಿಗೆ ಬರ್ಸೋರ್ ನಾವ ಸರ್ ಅವ್ರೆ, ನಾವ್ರಿ. ಅಡ್ಡಿಲ್ಲ. ಎಲ್ಲ ಇದು ಮನ್ಯಾನವ್ರಿ ಅಷ್ಟ್ರ ಸರ್. ನಾವು ಒಂದ ಕುಟುಂಬದ ಸದಸ್ಯರ. ಅಡ್ಡಿಲ್ಲ. ದೊಡ್ಡಪ್ಪನ ಮಕ್ಕಳು, ಕಾಕನ್ ಮಕ್ಕಳು, ಮಾವನ್ ಮಕ್ಕಳು, ಹಿಂಗ. ಕರೆಕ್ಟ್. ಇವ ಯಾವ ಕಾರ್ಯಕ್ರಮದನ್ರಿ? ಇವ ಭಜನಾ ಕಾರ್ಯಕ್ರಮ ನಮಗ ಅವ್ರಿಗೆ ಸಾಕಷ್ಟು ಭಜನೆ ಆಗಿರ್ಬೇಕು. ಸಾಕಷ್ಟು ಅಂದ್ರ 50ಕ್ಕೂ ಹೆಚ್ಚಾಗ್ಯಾವ್ರಿ ಕಾರ್ಯಕ್ರಮ ಅವ್ರಿಗೆ. ಹೌದ್ರಿ? 50ಕ್ಕೂ ಹೆಚ್ಚಾಗ್ಯಾವ್ರಿ ಅವ್ರಿಗೆ. ನಮ್ಗೆ ಅಡ್ಡಿಲ್ಲ. ಒಳ್ಳೆ ಕಲಾವಿದ್ರಿ ಅವರು, ನಮ್ಮನ್ನು ಕರೆಸ್ತಿದ್ರು ಅವರು. ಅಂದ್ರೆ ಈಗ ನೀವು ಹಾಡುವಂತ ಶೈಲಿ ಆಗ್ಲಿ ಮತ್ತ ಸಂಗೀತ ಒಂದ ಇರೋದ್ರಿಂದ ಈಗ ಜೋಡಿ ಅಡ್ಡಿಲ್ಲಪ್ಪ ಇದಂತೇಳಿ ಒಟ್ಟ. ಸರ್ ಅವ್ರಿಗೆ ಮಲೆನಾಡಕ್ ಹೋಗಿಲ್ಲ ಕೊಟ್ಟಾರೆ, ನಮ್ಮ ಕರ್ನಾಟಕ ಜ್ಯೋತಿ, ಕರ್ನಾಟಕ ರತ್ನ ಅಂತ ನಮಗ್ ಕೊಟ್ಟಾರ. ಅವ್ರಿಗೊಂದ್ ಬಿರುದು ಕೊಟ್ಟಾರ, ನಮ್ಗೊಂದ್ ಬಿರುದು ಕೊಟ್ಟಾರ. ಕರೆಕ್ಟ್. ಇವೆಲ್ಲ ಬಾಳ ಅದಾವ ಬಿಡ್ರಿ. ಇವೆಲ್ಲ ಬಾಳ ಅದಾರ, ಬಾಳ್ ಸರ್. ಆದ್ರೂ ಈ ನೆನಪುಗಳನ್ನ ತೆಗೆದಿಟ್ಟಿರಲ್ಲ ಅದು ದೊಡ್ಡದ. ಆಲ್ಬಮ್ ಮಾಡ್ಸಕಾಗಿಲ್ಲ ಸರ್. ಕರೆಕ್ಟ್. ಹೌದೌದು. ಇರ್ಬೇಕ್ರಿ ಇವೆಲ್ಲ ನೆನಪುಗಳು ಇರ್ಬೇಕ. ಸರ್ಟಿಫಿಕೇಟ್ ಅಂತೂ 1000ಕ್ಕಿಂತ ಹೆಚ್ಚದಾವ್ರಿ. ಸಾಕಷ್ಟು ಮಂದಿ ಕಲಾವಿದರನ್ನ ತಯಾರು ಮಾಡೇನಿ. ನಾವ್ ಈಗಿನ ಇದಕ್ರಿ ಜನಕ್ರಿ ಕರೆಕ್ಟ್ ಒಟ್ಟು ತಯಾರು ಮಾಡಿದೇನಿ ಸರ್. ಅಡ್ಡಿಲ್ಲ, ಒಳ್ಳೇದ್ರಿ. ಯಾಕಂದ್ರ ಈಗೆಲ್ಲ ಮುಂದೆ ಉಳಿಸ್ಕೊಂಡು ಹೋಗ್ಬೇಕಲ್ಲ ಇದನ್ನ. ಹೌದ್ ಸರ್, ಹೌದ್ರಿ. ಈಗ ನೀವು ಸಣ್ಣವ್ರಿದ್ದಾಗ ಎಷ್ಟು ಶ್ರಮ ಪಟ್ರಿ, ಅದ್ ಬಾಳ ಕಷ್ಟ ಸರ್, ಬಾಳ ಕಷ್ಟ ರೀ. ಮತ್ತ ಒಬ್ಬ ಕಲಾವಿದ ಮುಂದ್ ಹೋಗ್ತಾನ ಅಂದ್ರ ಬಾಳ ಇದದ ಐತ್ರಿ, ಅಡೆತಡೆಗಳು ಬಾಳ. ಕರೆಕ್ಟ್. ಆದ್ರೂ ಅದನ್ನೆಲ್ಲ ಸರಿಸಿ ಅದನ್ನ ಮೆಟ್ಟಿ ಇಂಥವೆಲ್ಲ ಸಾಧನೆಗಳನ್ನ ಮಾಡಿದಾಗನ ಅದ ಶಿಖರಾಗಿ ಉಳಿದ. ಕರೆಕ್ಟ್. ಬಾಳ ತ್ರಾಸ ಆಗೈತಿ ಸರ್ ಅದ್ರ ಬಗ್ಗೆ. ಅದ್ರಾಗ ಬಡತಾನ ಅಂದ್ರಿ ನಮ್ಮ ಕಲಾವಿದರಿಗೆ ಎಲ್ಲರಿಗೂ ಬಡತಾನ ಅಂದ್ರಿ. ನಾವ್ ಒಬ್ಬ ಕಲಾವಿದ ಇರ್ತಾನ, ಅವಾಗ ಸಪೋರ್ಟ್ ಇರಂಗಿಲ್ಲ. ಹೌದೌದು. ಅಡ್ಡಿಲ್ಲ. ಇದೇ ಬೆಂಗಳೂರು ಹೋಗಿದ್ದೇನ್ರಿ? ಬೆಂಗಳೂರಿಗೆ ಫಸ್ಟ್ ಟೈಮ್ ಹೋಗಿದ್ ಸರ್ ಅದು. ಫಸ್ಟ್ ಟೈಮ್ ಬೆಂಗಳೂರು ಹೋಗಿದ್ ಸರ್ ಅದು. ಅಡ್ಡಿಲ್ಲ. ಹ್ಞೂನ್ರಿ. ಅಂದ್ರ ಈಗ ನೀವು ಮೊದಲ ಬೆಂಗಳೂರಾಗ ರೆಕಾರ್ಡಿಂಗ್ ಅದು ಮಾಡಿಲ್ರಿ? ಇಲ್ರಿ ಸರ್, ಆ ರೆಕಾರ್ಡಿಂಗ್ ಮಾಡೋದೊಂದ್ ಸಂತಿ ಬ್ಯಾರೆ ರೀ. ಅವಾಗ ನಮಗ ಬಡತಾನ ಇತ್ರಿ. ಇವು ಟೇಪನ್ ಕ್ಯಾಸೆಟ್ ಇದ್ವಲ್ ಸರ್. ಕರೆಕ್ಟ್. ನಾವು ಒಳ್ಳೆ ಕಲಾವಿದ್ರ ಅವಾಗ ಇದ್ದೀವ್ರಿ. 6 ವರ್ಷ 7 ವರ್ಷ ಇದ್ದಾಗನೇ ಇದ್ದೀವಿ. ಈಗ ನೋಡ್ರಿ ನೀವು ಹೇಳೋದ ಬಟ್ ನಮ್ಗೆ ಎಲ್ಲ ನೋಡಿದ್ರೆ ಗೊತ್ತಾಗ್ಬಿಡ್ತಾವ ಸರ್. ಅಲ್ಲ ನೋಡ್ರಿ ಅವೆಲ್ಲ ಎಂತೆಂತ ಪ್ರೈಮರಿ ಸ್ಕೂಲ್ 4ನೇ 5ನೇ ಇದ್ದಾಗಿನ ಫೋಟೋ ಅದಾವ. ನೀವೆಲ್ಲ ಸಂಗೀತ ಕಾರ್ಯಕ್ರಮ ಕೊಟ್ಟಾಗ ಹೌದೌದು ಸರ್. ಅವಾಗ ನೀವು ಅವಾಗ ಸಪೋರ್ಟಿಂಗ್ ಇದ್ದಿಕ್ಕಿಲ್ಲ ಸರ್. ಅಂದ್ರೆ ನಿಮ್ಗೆ ದಾರಿ ಗೊತ್ತಿಲ್ಲ, ದಾರಿನೂ ನಮಗ್ ಗೊತ್ತಿಲ್ರಿ. ಅದನ್ನ ಕರ್ಕೊಂಡ್ ಹೋಗಿ ಮೇಟಿಗೆ ಹಚ್ಚುವಂತವ್ರು ಅನುಭವಿಕರನು ಇದ್ದಿಕ್ಕಿಲ್ಲ. ಆದ್ರೆ ಈಗ ಕಲಾವಿದ್ರ ದೊಡ್ಡ ಕಲಾವಿದ್ರ ನಮ್ಮ ಊರಾಗ ಹಿಂದೂ ಹೋಗ್ಯಾರ್ರಿ. ಆದ್ರ ಅವ್ರಿಗೆ ಗೊತ್ತಿಲ್ರಿ ಅದ್ ಮುಂದ್ ಹೋಗೋದು. ಆದ್ರ ಹಾಡೋದು, ಭಗವಂತ ನಾಮಸ್ಮರಣೆ ಮಾಡೋದು ಅಷ್ಟ ಗೊತ್ತಿಲ್ಲ.
ಏನಾಗೈತಿ ಅಂದ್ರೆ ನೀವ್ ಹೇಳ್ದಂಗ ಹ್ಞೂ ಸರ್ ಇದ ಮುಚ್ಚಿಬಿಟ್ಟೈತಿ ಹಿಂದ ಎಲೆ ಮರಿಯ ಕಾಯಿ ಅಂತೇಳಿ ಸಾಕಷ್ಟು ಸಂಗೀತ ಜ್ಞಾನ ಅನುಭವ ಐತಿ. ಹ್ಞೂ ಸರ್ ಅದ ಕಾಣ್ಲಾರ್ದಂಗ ಆಗೈತಿ, ಮರಿ ಆಗಿಬಿಟ್ಟೈತಿ ಅದ. ಮರಿ ಆಗೈತಿ ಸರ್. ಹೌದೌದೌದೌದು. ಈಗ ಅದಕ್ಕರಿ ಮತ್ತೀಗ ನಾವ್ ಮಾಡೋದ ಉದ್ದೇಶ ಇದ್ರ ಸಂಬಂಧ. ಯಾಕಂದ್ರೆ ಎಷ್ಟೋ ಕಲಾವಿದರ ಪರದೆ ಹಿಂದೆ ಕುಂತ ಬಿಟ್ರ, ಸ್ವಲ್ಪ ಅವ್ರ ಮುಂದೆ ತರುಣ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿದ್ದೆ. ಈಗ ನೋಡ್ರಿ ನೀವು ಅವಾಗ ಏನಾರು ಈ ಕಾರ್ಯಕ್ರಮಗಳನ್ನ ಈ ರೆಕಾರ್ಡಿಂಗ್ ಮೂಲಕ ಜನಕ್ಕೆ ಕೊಟ್ಟಿದ್ದ ಆಗಿದ್ರ ಈಗೇನೋ ಇರ್ತೈತಿ ಸರ್. ಹೌದೌದೌದೌದು ಈಗೇನೋ ಇರ್ತೈತ್ರಿ. ಆದ್ರೂ ಒಂದು ಸ್ವಂತ ಇದ್ರ ಮೇಲೆ ಒಂದ್ ಭಗವಂತ ಏನೇನೋ ಮಾಡಿ ದಾಟಸ್ಕೊಂತ ಬಂದಾನ್ರಿ. ಹೌದೌದೌದೌದು. ಒಬ್ಬೊಬ್ಬರ ಇದ್ರ ಆಶೀರ್ವಾದ ಮೇಲೆ, ಗುರುವಿನ ಆಶೀರ್ವಾದ ಮೇಲೆ. ನೀವ್ ಈಗ ಹಂಗಾರ ಮೊದಲ ರೆಕಾರ್ಡಿಂಗ್ ಮಾಡಿದಿಲ್ರಿ? ದೇವೇಂದ್ರ ಅಡಿಯೋದಾಗ ಮಾಡಿ ಅಲ್ಲೇ ಫಸ್ಟ್ ಮಾಡ್ರಿ. ಫಸ್ಟ್ ಅವ್ರಾಗೆ ನಾವ್ ಅಲ್ಲಿ ಅಂದ್ರು ಅವ್ರಾಗೆ ಬಂದು ಕರ್ಕೊಂಡ್ ಹೋಗಿ ನಮ್ಮನ್ನ ಇದನ್ನ ಆಡಿಯೋ ವಿಡಿಯೋ ಮಾಡಿಸಿ ಮತ್ ನಮಗ 5,000 ರೂಪಾಯಿ ಕೊಟ್ಟು ಕೈಸ್ಯಾರ್ರಿ ಅವ್ರು. ಅಡ್ಡಿಲ್ಲ. ಈಗ ನೋಡ್ರಿ ನೀವು ಅಲ್ಲಿ ದೇವೇಂದ್ರ ಅಡಿಯೋದಾಗ ಮಾಡಿದಾಗ ನಿಮ್ಮ ಹಾಡುಗಳನ್ನ ನಾವು ನೋಡಿದ್ದೆ. ಹೌದೌದು ಸರ್. ಈಗ ಅದಕ್ಕಿಂತ ಮುಂಚೆ ನಮ್ಗೆ ಗೊತ್ತಿಲ್ಲ ಸರ್. ನಾವ್ ಇಂತ ಒಳ್ಳೆ ಕಲಾವಿದ್ರ ಅದಾರ ಇವ್ರು ಈಗ ನೋಡಿವಲ್ಪ ನಾವ್ ಅಂತ ಅನಿಸ್ತಿರ್ತದೆ. ಹೌದು ಸರ್. ಹೌದೌದು. ಏನೋ ಒಂದು ಅವಕಾಶ ಅಲ್ಲಿಂದ ಮತ್ತ ಒಂದ್ ವಿಶೇಷ ಅವ್ರಿಗೆ ಒಂದ್ ಕೃತಜ್ಞತೆ ಹೇಳಬೇಕ್ರಿ ದೇವೇಂದ್ರ ಅಡಿ ಅವ್ರಿಗೆ. ಯಾಕಂದ್ರ ಅವ್ರ ಪಾಪ ಒಳ್ಳೆ ಮನುಷ್ಯರಿದ್ದಾರೆ. ಕರೆಕ್ಟ್. ಆದ್ರ ನಮ್ಮಂತ ಇನ್ನೂ ಎಷ್ಟ್ ಮಂದಿ ಕಲಾವಿದ್ರ ನಮ್ಮಂತ ಅವ್ರು ಇದ್ರು ಏನೋ, ಆದ್ರ ಅವ್ರ ಹುಡುಗ ನಮ್ಮನ್ನ ತೆಗದ ಅಷ್ಟಾರ ಒಂದ್ ಭಾಗರ ಕ್ಯಾಸೆಟ್ ಮಾಡೋಂಗ್ ನಮಗ ಅವಕಾಶ ಮಾಡಿಕೊಟ್ರ. ಕರೆಕ್ಟ್. ಇವತ್ತಿನ ದಿನದೊಳಗ ನಾವೆಲ್ಲ ಅವ್ರನ್ನ ನೆನೆಸ್ಬೇಕಾದಂತ ಸಂದರ್ಭ. ಯಾಕಂದ್ರ ಈಗ ನೋಡ್ರಿ ನಿಮ್ಗೊಂದು ಅವಕಾಶ ಕೊಟ್ರ ಇಂತ ಎಷ್ಟೋ ಮಂದಿಗೆ ಕೊಟ್ರ, ಮತ್ತ ನಮ್ಮಂತರ್ನು ಸಹಿತ ಗುರುತಿಸಿದವ್ರು ಅವ್ರಂತ ಹೇಳಕ್ ನಾವ್ ಇಚ್ಛೆ ಪಡ್ತೇವೆ. ನಾವು ನಾವೇ ಎಲ್ಲಿ ಸುಮ್ನೆ ಅಲ್ಲೇ ಇದೀವಿ ಊರೊಳಗ. ನಮ್ಮನ್ನೆಲ್ಲ ಗುರುತಿಸಿದ್ರು. ಮತ್ತೆ ಇವತ್ತು ನಾನು ಏನ್ ಈ ಸಂದರ್ಶನ ಮಾಡಕತ್ತಾನೆ ಅವರ ಒಂದು ಮಾರ್ಗದರ್ಶನನು ಅಂತ ಹೇಳ್ಬೋದು. ಯಾಕಂದ್ರ ಅವ್ರು ನಮ್ ಕೂಡ ಬಾಳ ಒಡನಾಟಿತ್ತ. ಅವ್ರ ಏನ್ ಹೆಂಗ್ ಮಾಡ್ತಾರ ಅನ್ನೋದು ಸ್ವಲ್ಪ ದಾರಿನ ನಾನು ನೋಡಿದ್ವಿ. ನಮ್ಗೆ ಸ್ವಲ್ಪ ಅವ್ರ ಕೂಡ ಇದ್ದಾಗ ಗೊತ್ತಾಗ್ಬೇಕು. ಹಂಗಾಗಿ ಮತ್ತೀಗ ಅವ್ರ ಮರಿಯಾಗಿ ಹೋಗ್ಬಿಟ್ರ ಅವ್ರ. ಹಂಗಾಗಿ ನಾವು ಈ ತರ ಒಂದ್ ಸ್ವಲ್ಪ ಏನಾರ ಮಾಡೋಣ ಬೇರೆ ರೀತಿ ಒಳಗ ಅಂತೇಳಿ. ಮತ್ತ ನೀವು ನಮ್ನ ಕರ್ಕೂಳೆ ನಮಗೂ ಆನಂದ ಆತ್ರಿ. ಸಂದರ್ಶನ ಮಾಡಕ್ ಬರ್ತೇವ ನಮಗ ಆನಂದ ಆತ್ರಿ. ಕರೆಕ್ಟ್. ಈಗ ಕರಿಯವ್ರ ಇಲ್ರಿ ಕಲಾವಿದ್ರನ ಕರೆದ್ರೆ ಎಂತವ್ರು ಕರೀತಾರ ನೋಡ್ರಿಲ್ರಿ, ಬ್ಯಾರೆ ಮಂದಿ ಕರಿತಾರ. ಅದ್ರ ಉಪಯೋಗ ಇಲ್ಲ ತಗೊಂಡ್ ಏನ್ ಮಾಡೋದ. ಒಬ್ಬ ಕಲಾವಿದ ಬೆಳಕಿಗೆ ಬರ್ಬೇಕಂದ್ರ ಬಹಳ ಕಷ್ಟ ಐತಿ. ಆದ್ರೂ ನೀವು ಕಲಾವಿದನ ಹುಡ್ಕಾಡ್ತೀರಿ ಅಂದ್ರೆ ನಿಮಗೂ ಒಂದು ಕೃತಜ್ಞತೆಗಳು ನಾವ್ ಹೇಳ್ತೇವೆ. ಏನಿಲ್ರಿ ನಾವು ಅಂತ ಒಂದ್ ಇದ್ರೊಳಗ ಕತ್ತಲೊಳಗ ಬಂದಂತವ್ರಿ ನಾವು. ಮತ್ತೀಗ ನಮಗೂ ಅದ ಅನುಭವ. ನಮ್ ಕಡೆಯಿಂದ ಏನ್ ಮಾಡಕ್ ಸಾಧ್ಯ ಐತಿ ಮಾಡೋಣ ಅಂತೇಳಿ ಈ ತರ ಒಂದ್ ಇದನ್ ಮಾಡ್ಕೊಂಡೆ. ಒಟ್ಟ ಸಾಧಕರನ್ನ ಗುರುತಿಸೋಣ ಅಂತೇಳಿ ಒಂದ್ ಪ್ಲಾನ್ ಮಾಡ್ಕೊಂಡೆ ಪ್ರಯತ್ನ ಮಾಡಕತ್ತೇವ್ರಿ. ಒಳ್ಳೆ ಉದ್ದೇಶ ಸರ. ಇನ್ನೂ ಸಾಕಷ್ಟು ಕಲಾವಿದರದಾರ, ಅವರು ಮಾಡ್ರಿ. ಎಲ್ಲಾರು ಒಟ್ಟು ಬೆಳಕಿಗೆ ಅದಾರಪ್ಪ ಅನ್ನುವಂತದರ ಉಳಿತೈತ್ರಿ. ಹೌದೌದೌದೌದು ಕರೆಕ್ಟ್. ಯಾಕಂದ್ರೆ ಸಾಕಷ್ಟು ಬೊಮ್ಮನ್ರಿ ಈಗ ಹೇಳ್ರಿ 30-35 ವರ್ಷ ಸೇವಾ 30-35 ವರ್ಷ ಸೇವಾ ಮಾಡಿದ್ದು ಒಬ್ರು ಮಾತಾಡ್ಸಕ ಬಂದಿಲ್ಲಲ್ರಿ. ಇದನ್ನ ಹೇಳ್ರಿ ನೀವು ಹೆಂಗದಿಪ್ಪ ಹೆಂಗ್ ಕುಂತೇವ ನಿತ್ಯವ ಅಂತೇಳಿ. ಒಳ್ಳೇದು. ಈ ಉಳದ ಮಂದಿ ಎದಕ್ ಬರ್ತೈತಿ ಹೇಳ್ರಿ, ಸತ್ತ ಕರಿಯಾಕಟ್ ಬರ್ತಾರ. ಯಾರ ಸತ್ರ ಕರೆಕ್ಟ್. ಅಲ್ಲ ನೋಡ್ರಿ ಅಲ್ಲಿ ಅವಾಗ ಕೊಟ್ಟು ಕಳಿಸಿ ಅವ್ನ ಮಾನ್ ಮರ್ಯಾದೆ ಒಬ್ಬ ಕಲಾವಿದಿಗೆ ಏನ್ ಕೊಡ್ಬೇಕು ಅನ್ನುವಂಥದ್ದು ಇರಂಗಿಲ್ಲ. ಆದ್ರ ಈಗ ನೀವು ಬಂದದ್ದು ನಮ್ಗೆ ಹೆಂಗಂದ್ರ ಹಾಲು ಹೋಗಿ ಕೂಡಿದಂಗ. ಅಂದ್ರ ಅರ್ಥ ಏನಂದ್ರ ಬಂಜೆ ಬೇನೆ ನರಿವಳೆ ಮಲತಾಯಿ ಮುದ್ದು ಬಲ್ಲಳೆ ಅಂತ. ಅಂದ್ರ ಏನ್ರಿ ಆ ಬ್ಯಾನಿ ನೋವ ಬಂಜಿಗೆ ಏನ್ ಗೊತ್ತಾಕತಿ, ಹಡದವ್ರಿಗೆ ಗೊತ್ತು, ಹಾಡಿದವ್ರಿಗೆ ಅಷ್ಟೇ ಗೊತ್ತಾಕತ್ತದ್ರನು ಅನ್ನೋದಕ್ಕ ನೀವು ಕಲಾವಿದ್ರ ನಮ್ ನೋಡ್ಕೊಂತ ಬಂದಿರಿ. ಬಹಳ ಸಂತೋಷ ಆತ್ರಿ ನೀವು ಬಂದ. ನೀವ್ ಹೇಳಿದ್ದು ನೋಡಿದ್ರೆ ನಮಗೂ ಒಂದ್ ಬೇಜಾರನ್ನು ಅನಿಸ್ತೆ. ಯಾಕಂದ್ರೆ ನೋಡ್ರಿ ಇಷ್ಟ ನೀವು ಸಾಧನೆ ಮಾಡಿದ್ರು ಸಹಿತ ಇವತ್ತಿನವರೆಗೂ ನಿಮ್ಮನ್ನ ಯಾರು ನೋಡಿಲ್ಲ ಗುರುತಿಸಿಲ್ಲ ಅನ್ನುವಂಥದ್ದು ಹೇಳಿದ್ರಲ್ಲ, ನಮಗ್ ಬಹಳ ಬೇಜಾರ ಅನಿಸ್ತೆ. ಆದ್ರೆ ನಮಗ್ ಏನ್ ಅನಿಸ್ತತಿ ಇನ್ನೂ ಒಂದ್ ಏನ್ರಿಪ್ಪ ಅಂತಂದ್ರೆ ನಾವ್ ಮಾಡೋ ಕೆಲಸ ಸಕ್ಸಸ್ ಆಗಾಕತ್ತತಿ, ಒಂದ್ ಯಶಸ್ಸಿನ ದಾರಿ ಒಳಗೆ ಹೊಂಟೇವ್ ಅಂತೇಳಿ ನಮಗ್ ಸ್ವಲ್ಪ ಹುಮ್ಮಸ್ಸ ಧೈರ್ಯ ತುಂಬಿರಿನು ಅಂತ ಅನಿಸ್ತತಿ. ಯಾಕಂದ್ರೆ ಈಗ ನೋಡ್ರಿ ನೀವು ನಾವು ಏನೋ ಬಂದ್ವಿ, ಅಚಾನಕ್ ಬಂದ್ವಿ. ಯಾಕಂದ್ರೆ ನಿಮ್ಮನ್ನ ನೋಡಿದ್ವಿ, ಗುರುತಿಸಿದ್ವಿ, ಇಂತ ಒಂದ್ ಒಳ್ಳೆ ಕಲಾವಿದರ ಅದಾರ, ಇವ್ರನ್ನು ಒಂದು ಸಂದರ್ಶನ ಮಾಡೋಣ ಅನ್ನುವಂತ ವಿಚಾರದಾಗ ನಾವು ನಿಮ್ಮನ್ನ ಬಹಳ ದಿವಸದಿಂದನೇ ಸಂದರ್ಶನ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಅದು ಏನೋ ಇವತ್ತು ಕೂಡಿ ಬಂತ್ರಿ. ಆದ್ರೆ ನಾವು ಹೇಳೋದೇನ್ರಿಪಾ ಅಂತಂದ್ರೆ ಬರ್ತಾರ. ಯಾಕಂತಂದ್ರೆ ಇಂತ ಸಂಘ ಸಂಸ್ಥೆಗಳು ಸಾಕಷ್ಟು ಇಂಥವೆಲ್ಲ ಗುರುತಿಸುವಂತ ಆಗ್ಬೇಕ್ರಿ. ಏನು ಒಂದು ಅದೇನಂತಾರಲ್ರಿ, ಈ ಹುದ್ದೆಗಾಗಿ ಸಂಘಗಳನ್ನ ಮಾಡಿದ್ರೆ ವ್ಯರ್ಥರಿ ಅದ. ಕಾರ್ಯದರ್ಶಿ, ಅಧ್ಯಕ್ಷ ಇಂತ ದೊಡ್ಡ ಸಂಘಟನೆ ಐತಿ ಅಂತೇಳಿ ಇಂತ ಸಮಾಜ ಸೇವಾ ಮಾಡಿದ್ರೆ
ಅದರಿಂದ ಎಷ್ಟೋ ಮಂದಿ ಒಂದು ಆನಂದ ಕೊಡ್ತೈತಲ್ಲ, ಕೊಡ್ತೈತಿ ಸರ್, ಕೊಡ್ತೈತಿ, ಸಾಕಷ್ಟು ಮಂದಿ ಉತ್ತೇಜನ ಗುರುತಿಸ್ಕೊಳ್ತಾರೆ. ಕೊಡ್ತೈತಿ. ನಾಳೆ ಅವ್ರಿಗೆ ಒಂದು ಏನೋ ಒಂದ್ ಏನಾರ ಒಂದ್ ಅವ್ರಿಗೊಂದು ಅನುಕೂಲತೆ ಆಕೈತಿ. ಹೌದೌದೌದೌದೌದು. ಇದನ್ನ ಬೆಳಕಿಗೆ ತರೋದ್ರಿಂದ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಅಲ್ಲೇ ಮೂಲಿ ಗುಂಪಾಗಿ ಎಷ್ಟೋ ಮಂದಿ ಅವ್ರು ಏನು ಅದ್ರಲ್ಲಿಂತ್ರ ಸಹಾಯ ತಗೊಳ್ಳಿ ಅಲ್ಲೇ ಪ್ರಾಣ ತ್ಯಾಗ ಮಾಡಿ ಹೋಗ್ಯಾರ. ದೊಡ್ಡ ದೊಡ್ಡ ಕಲಾವಿದರು ಅದಾರ್ರಿ. ಹೌದೌದು. ಈಗ ನಾವು ದೊಡ್ಡ ದೊಡ್ಡ ಗುರುಗಳ ಕೈ ಕಲ್ತೇವೆ. ಅವ್ರ ಏನ್ ಪಾಪ ಏನು ಅವ್ರ ಏನ್ ತಗೊಳ್ಳಿ ಹೋಗ್ಯಾರ, ಅವ್ರಿಗೆ ಏನು ಉಪಕಾರನೂ ಆಗಿಲ್ಲ. ಆಮೇಲೆ ಅಂತ ಕಲಾವಿದರು ಒಂದ್ ಸ್ವಂತ ಒಂದ್ ಮನಿ ಸಹಿತ ಹಾಕೊಳ್ಳೋಷ್ಟ ಉಳಿಲಂಗ ಆಗಿ ಹಿಂದಿನ ಕಲಾವಿದರಾಗಿ ಹೋಗ್ಬಿಟ್ಟಾರ. ಅಂತದ್ದು ಆಗಬಾರ್ದು ನಮಗೂ. ಇಷ್ಟೆಲ್ಲಾ ಮಾಡಿದ್ ಏನ್ ಉಪಯೋಗ? ಕರೆಕ್ಟ್ 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 ಕರೆಕ್ಟ್. ಇಲ್ಲ ಈಗ ಅಂತಾರ ಅವ್ರ ಪರಮಾತ್ಮನ ಸೇವಾ ಆಯ್ತು ಬಾಪ ಅಂತಾರ. ಯಾಕ ಅಲ್ಲೇ ಕುಂತ್ ಮನ್ಯಾಗನ ಕುಂತ್ ಪರಮಾತ್ಮನ ಸೇವಾ ಮಾಡ್ರಿ ಆಗೋದಿಲ್ಲ. ಹೌದೌದೌದೌದೌದು. ಅಲ್ಲ ನೋಡ್ರಿ, ಈಗ ನೋಡ್ರಿ, ನೀವು ಸಾಕಷ್ಟ ಈ ಕಲ್ಲು ಮುಳ್ಳಿನ ಅನ್ನುವಂತ ಒಂದ್ ದಾರಿ ಒಳಗ ಶ್ರಮ ಪಟ್ಟ ಇಂಥವೆಲ್ಲ ಸಾಧನೆ ಮಾಡ್ಕೊಂತ ಬಂದೆ. ಅದು ನಿಮಗಿರ್ತತೆ ಅದೇನ್ರಿ. ಅದಕ್ಕೆ ನಾವ ಏನ್ರಿಪ್ಪ ಅಂತಂದ್ರೆ ಎಲ್ಲಾ ಸಂಘ ಸಂಸ್ಥೆಗಳು, ಯಾಕಂದ್ರೆ ಎಲ್ಲಾ ಸರ್ಕಾರನ ಗುರುತಿಸ್ಬೇಕಂದ್ರೆ ಕಷ್ಟ ಐತ್ರಿ. ಹಳ್ಳಿ ಒಳಗೆ ಈ ಸಂಘ ಸಂಸ್ಥೆಗಳ ಏನು ಸಮಾಜ ಸೇವೆ ಮಾಡ್ತಿರ್ತಾರಲ್ಲ, ಅವ್ರು ಗುರುತಿಸಿದಾಗ ಮಾತ್ರ ಅಂತವ್ರ ಕಣ್ಣಿಗೆ ಬೆಳಕ್ ಸಾಧ್ಯ ಐತಿ ಅದ. ಅದಕ್ಕೆ ಎಲ್ಲಾ ಏನು ಸಂಘ ಸಂಸ್ಥೆಗೆ ಕೇಳ್ಕೋದಿದೆ, ಇಂತ ಒಳ್ಳೆ ಒಳ್ಳೆ ಕಲಾವಿದರ ನೋಡ್ರಿ. ಈಗ ಎಲ್ಲಾ ಊರೊಳಗೂ ಸಂಘ ಸಂಸ್ಥೆ ಇರ್ತಾವ, ತಾಲೂಕೊಳಗ ಇರ್ತಾವ, ಜಿಲ್ಲಾದೊಳಗ ಇರ್ತಾವ. ಅಲ್ಲಿ ಸಮೀಪ ಇದ್ದಾರ ಮಾತ್ರ ಅವ್ರ ಗುರುತಿಸಿದಾಗ ಮುಂದಿದ್ದಾರ ಗೊತ್ತಾಗ್ತದೆ. ಅಂತ ಕೆಲಸನೂ ಅವ್ರು ಮಾಡ್ಲಿ ಅಂತೇಳಿ ನಾವು ಆ ಸಂಘ ಸಂಸ್ಥೆಗೆ ಕೂಡ ಒಂದು ಮನವಿ ಮಾಡ್ಕೊಂತೇನೆ. ನಿಮ್ಮಿಂದ ನಮಗ ಬಾಳ, ನಿಮ್ಮಿಂದನೂ ನಾನು ಬಾಳ ಕಲಿತೆ ಇದ್ರಾಗ. ಯಾಕಂದ್ರೆ ನಮ್ಗೇನು ಗೊತ್ತಿಲ್ಲ, ಸುಮ್ನೆ ಏನೋ ಮಾಡ್ತಾ ಬಂದಿವಿ ನಾವ. ಅಂದ್ರೆ ಈಗ ನೀವು ಹೇಳಿದ್ ಒಳ್ಳೇದ್ರಿ. ಅದನ್ನ ನಾವು ಹೇಳ್ಕೊಳಕ್ ಜಗ ಇಲ್ಲಂಗ ಯಾರ ಮುಂದೆ ಹೇಳೋದು? ಹೌದೌದೌದೌದೌದೌದು. ಗುರುವಿನ ಮುಂದೆ ಹೇಳೋದು. ಅಲ್ಲೇ ಹೋಗಿ ಇರ್ತತಿ, ಊಟ ಇರ್ತತಿ, ಊಟ ಮಾಡಿ ಮನೆ ಕಡೆ ಬರ್ತೇವಿ. ಇಲ್ಲಿ ಮನ್ಯಾಗ ಒಂದ್ ಜೋಡ್ ಇರ್ತತಿ, ಹೌದೌದೌದೌದೌದು. ಅವ್ರಿಗೆ ಒಂದ್ ಪರಂಪರೆ ಇರ್ತತಿ, ಒಂದ್ ಸಂಸಾರ ಇರ್ತತಿ, ಕುಟುಂಬ ಅಂತ ಇರ್ತತಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ವೇದಿಕೆಗಳನ್ನ ಇಲ್ಲ ಹೇಳ್ಕೊಳಕ ವೇದಿಕೆಗಳನ್ನು ಇಲ್ಲ. ಆಮೇಲೆ ಹೇಳಿದ್ರೆ ಕೇಳುವಂತ ಜನನೂ ಇಲ್ಲ. ಮತ್ತೆ ಈಗಿನ ಕಾಲಮಾನಕ್ಕ ಆ ಸಮಯನೇ ಇಲ್ಲ. ಎಲ್ಲ ಕೇಳಲಂತ ಸಮಯ ಬಂದ್ ತಡಿ ಅಂತ ಹೇಳಿ ಹೋಗುವಂತ ಕಾಲಮಾನ ಆಗಿಬಿಟ್ಟಿದ್ದಾರೆ. ಹೌದೌದೌದೌದೌದು. ಇಲ್ಲ ನೋಡ್ರಿ, ನಿಮ್ಮ ಶ್ರಮಕ್ಕ ತಡವಾಗಿ ಇರ್ಬೋದ, ಆದ್ರೆ ಫಲ ಮಾತ್ರ ಸಿಗ್ತದೆ. ಕೊನೆಗೆ ಮಾತ್ರ ಯಶಸ್ಸು ಸಿಗ್ತತಿ. ನೀವು ಕರ್ನಾಟಕದೊಳಗ ಮಿಂಚ್ತೀರಿ. ಯಾಕಂದ್ರ ಅಂತ ನಿಮ್ ಕಲೆ ಐತಲ್ಲ, ಅದು ಯಾರು ಏನ್ ಮನುಷ್ಯರ್ ಮಾಡುವಂತಲ್ಲ, ಭಗವಂತ ಮಾಡಿದ್ರು. ಫಲ ಮಾತ್ರ ಲೇಟ್ ಆಗಿ ತಡವಾಗಿ ಬರ್ಬೋದ. ಕರ್ನಾಟಕದೊಳಗೆ ಇನ್ನೂ ಮಿಂಚುವಂತ ಅವಕಾಶ ನಿಮ್ಗೆ ಸಾಕಷ್ಟ ಸಿಗ್ತಾವಂತ ನಾ ಹೇಳಕ್ ಇಚ್ಛ ಪಡ್ತೇನೆ. ಈಗ ನೋಡ್ರಿ, ಮೊನ್ನೆ ಮುಗುದ ಗುರುಗಳದ ಒಂದ ಸಂದರ್ಶನ ಮಾಡಿದ್ವಿ. ಅವರು ನಾವು ನೋಡ್ರಿಕಿಲ್ರಿ ಮೊದಲ ಅವ್ರನ್ನ ಅಲ್ಲೇ ಮಗ್ಗಲ ನಮ್ಮ ತಾಲೂಕ್ ಜಿಲ್ಲಾದೊಳಗ ಅದಾರಂತ ಸಹಿತ ಗೊತ್ತಿದ್ದಿದ್ದಿಲ್ಲ. ನಾವು ದೇವಗಾಂ ಗುರುಗಳದ ಒಂದು ಸಂದರ್ಶನ ಮಾಡಿದ್ವಿ. ಮಾಡಿದ ನಂತರ ಅವ್ರು ಹೇಳಿದಾರೆ, ನಮ್ ಗುರುಗಳ ಇವ್ರಿಪ್ಪ ಇಂತಲ್ಲಿ ನಾವು ಸಂಗೀತ ವಿದ್ಯೆ ಕಲ್ತೇವಿ ಅಂತೇಳಿ. ಅಲ್ಲಿಗೆ ಹಂಗಾರ ಅವ್ರದ್ದು ಒಂದ್ ಮಾಡ್ಬೇಕಂತೇಳಿ ಮತ್ತೆ ಓದಿ ಅವ್ರದ್ದು ಒಂದು ಸಂದರ್ಶನ ಮಾಡಿದ್ವಿ. ಇವತ್ತ ಅಲ್ಲಿ ಸಾಕಷ್ಟು ಮಂದಿ ಅವ್ರನ್ನ ನೋಡಕ್ ಬರಾಕತ್ತಾರ. ಹಂಗೈತ್ ಸರ್. ನೋಡ್ರಿ, ಬಾಳ ಮಂದಿ ಅವ್ರನ್ನ ನೋಡಕ್ ಬರಾಕತ್ತಾರ. ಖಂಡಿತ ಸರ್, ಅಂತ ಕಲಾವಿದರು ಬಾಳ ಮಂದಿ ಅದಾರ. ಹೌದೌದೌದು. ಕರೆಕ್ಟ್ 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 ರೀ. ಅದಕ್ಕೆ ನಾವು ಇಂಥದ್ದು ಮಾಡೋದ್ರಿಂದ ನಾವ್ ಏನ್ ಮಾಡತ್ತೇವಿ ಸರ್ ಅಂದ್ರ, ನಮ್ ಕಲಾವಿದರಲ್ಲಿ ಒಂದ್ ಏನ್ ವ್ಯತ್ಯಾಸ ಆಗೈತೆ ಅಂದ್ರ, ನಾವ್ ಬುನಾದಿ ನೋಡುವಲ್ಲಿವ್ರಿ. ಕರೆಕ್ಟ್ 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 ಕರೆಕ್ಟ್. ಈಗ ನಾವು ಮನಿರಿ, ನಮ್ ವಿಚಾರದಾಗ ನಾವು ಮನಿ, ಆದ್ರ ಬುನಾದಿ ಯಾರು ಹಾಕ್ಯಾರ, ಎಲ್ಲಿ ನಿಂತತಿ, ಎದ್ರ ಮೇಲೆ ನಿಂತತಿ ಅನ್ನುವಂತ ಕಲ್ಪನೆ ನಮಗೂ ಬೇಕ್ರಿ. ಮತ್ತ ಅವ್ರಿಗೆ ನಾವ್ ಬುನಾದಿ ಹಾಕಿದವ್ರಿಗೆ ಒಂದು ಕೋಟಿ ಸೇರ್ನ ಹೇಳ್ಬೇಕು. ಹೌದೌದೌದು. ಯಾಕಂದ್ರೆ ನೀವಾರ ಎಲ್ಲಿ ಬರ್ತಿದ್ರಿ ಸರ್ ನಮ್ಮಂತ? ಇದೇ ಇಲ್ಲ ಅಂದ್ರ, ಹೌದು, ನಮ್ಮಂತ ಈ ವಸ್ತುಗಳು ಇಲ್ಲ ಅಂದ್ರ ನೀವ್ ಹೆಂಗ್ ಬರ್ತಿದ್ರಿ? ಸಾಧ್ಯ ಇಲ್ರಿ. ಹೌದೌದೌದೌದೌದು. ಮೊದಲ ಯಾರ ನಮ್ಮನ್ನ ತಯಾರು ಮಾಡಿರಪ್ಪ ಅನ್ನೋದನ್ನ ನಾವ್ ಹಿಂದ ನೋಡಿದಾಗ ನಮ್ ಮುಂದ್ ಬೇಕಾದಲ್ಲಿ ಹೋಗ್ಲಿ ಅದನ್ನ ಮೆಲಕ್ ಹಾಕ್ತಾನೆ ಇರ್ಬೇಕು. ಇಲ್ಲೇ ಒಂದ್ ಗಜಾನ್ ಗುಡಿ ರೀ, ಇಲ್ಲಿ ಓನ್ಯಾಗ ಗಣಪತಿ ಇಡ್ತಿದ್ದೀವ್ರಿ. ಇಲ್ಲಿ ಗಣಪತಿ ಇಟ್ಕೊಂತಾರೆ. ಇಲ್ಲೇ ಒಂದ್ ಗುಡಿ ತೆಟ್ಟಿರಿ ಹಿರಿಯಾರ್ ಕೂಡ. ಇಲ್ಲೇ ಕೋಲಾಟ ಪಾಲಾಟ ಆಡ್ತಿದ್ದೀವ್ರಿ. ಇಲ್ಲೆಲ್ಲಾ ಇಂಬಿತ್ರಿ ಜಾಗ. ಇಲ್ಲಿ ಕೋಲಾಟ ಅದು ಆಡ್ತಿದ್ದೀವ್ರಿ. ಇಲ್ಲಿ ಇದಾಗ ಗುಡಿ ರೀ. ಆಮೇಲೆ ಇಲ್ಲಿ ಮೊದಲ್ ತಟ್ಟಿ ಗುಡಿ ಐತ್ರಿ ಅದ. ಇಲ್ಲೇ ಭಜನಾ ಮಾಡ್ಕೊಂತ ಇಲ್ಲಿ ಹುಡುಗರಿಗೆ ಭಜನಾ ಅದು ಮಾಡೀನ್ರಿ. ಇಲ್ಲೇ ಬರಾಬರಿ ಇಲ್ಲಿ ಹುಡುಗರ್ನ ಕರ್ಕೊಂಡ್ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೀವ್ರಿ. ಈ ಓಣ್ಯಾನ್ ಹುಡುಗರ್ನ ಕರ್ಕೊಂಡ್ರಿ ಇಲ್ಲೇ ಮತ್ ಮನಿ ಸಮೀಪ ಬರಾಬರಿ. ಇಲ್ಲೇ ದೈವದಿಂತ್ರ ಜಾಗ ಇಡದ ಗುಡಿ ಹಾಕಿ ಕೊಟ್ರ. ಅಂಗನವಾಡಿ ಏನ್ರಿ? ಅದ ಅಂಗನವಾಡಿ ಸರ್. ಗಜಾನ್ ಗುಡಿ ರೀ ಅದ. ನಾವ್ ಸಣ್ಣಂದಿರ್ತ ಇದನ್ನ ಅವಾಗ ಹಾಕಿ ಕೊಟ್ರಿ ಈ ತಿತ್ಲಾಗ್ರಿ.
ಇಲ್ಲೇ ಇಲ್ಲೇ ಭಜನಾ ಮಾಡ್ತಿದ್ದೀವಿ ಮತ್ ಹೊಸ ಸಾಮಾನ್ ತಂದಿವಿ ಇಲ್ಲೇ ಇಲ್ಲಿ ಹುಡುಗರು ಕಲೀಲಿ ಅಂತ ಉದ್ದೇಶ ರೀ. ಬಟ್ ಈಗ ಇಲ್ಲಿ ಒಂದ್ ಟೀಮ್ ಐತಿ, ಆ ದೇವಸ್ಥಾನದಾಗ ಒಂದ್ ಟೀಮ್ ಐತಿ. ಎಲ್ಲಾ ಕಡೆ ಮಾಡಾವ್ರಿ. ಅವು ಹಳೆ ಮಂದಿ ಅದಾರ್ರಿ, ಆ ಮಠದಾಗನು ಹಳೆ ಮಂದಿ ಅದಾರ, ಇಲ್ಲಿ ಗುಡಿಯಾಗನು ಹಳೆ ಮಂದಿ ಅದಾರ್ರಿ. ನಾವೊಂದ್ 8 ಹುಡುಗರು ಏನ್ ಅದೇವಲ್ರಿ, ನಮ್ ಹೊರಗೆ ಹುಡುಗರು ನಾವ್ ಇಲ್ಲಿ ಮಾಡಾವ್ರ ಅಲ್ಲಿ ಮಾಡಾವ್ರ ಅಲ್ಲಿ ಮಾಡಾವ್ರ ಹಿಂಗೈತ್ರಿ. ಹಾನ್ರಿ, ಇವ ಅಲ್ಲಿ ಉಕ್ಕಡ ಗಾತ್ರಾಗ ತಂದದ್ದು ನೋಡ್ರಿ, ಉಕ್ಕಡ ಗಾತ್ರಿ ಸ್ಪರ್ಧಾ ರೀ ಅಲ್ಲಿ ತಂದದ್ರಿ. ಇದು ರಾಜ್ಯ ಮಟ್ಟದ ರಾಜಮಠದ್ದಾರಿ. ಇದು ಪ್ರಥಮ ಆಗೈತಿ. ಪ್ರಥಮ ಸರ. ಅದ ಮುರುಗೋಡದ ಕಲಗಟ್ಟಿಗೆ ಅಂತ್ರಿ ಇದ್ರಿ. ಸಂತೋಷ್ ಮಾಸ್ತರ್ದು ಹಾಡಕ್ ಬಂದಿದ್ರಲ್ಲ ಅಲ್ಲಿ ತಂದದ್ರಿ ಅದ. ಇಲ್ಲಿ ಸಮುದಾಯ ತಾಲೂಕ್ ಬಸವಣ್ಣ ಅಂತ್ರಿ, ಅಲ್ಲಿ ತಂದದ್ರಿ. ಅಲ್ಲಿ ಪ್ರಥಮ ಬಹುಮಾನ ರೀ. ಪ್ರಥಮ ಬಹುಮಾನ ಬಾಳ ಸರ್. ಇಲ್ಲ ನಿಮ್ದ ಮತ್ತ ಶ್ರಮ ಐತಿ ಸಾಕಷ್ಟು, ನೀವು ಇದು ಮಾಡಿರಲ್ಲ, ಅದ ಭಗವಂತನ ಫಲ. ಮೊದಲ ಇಲ್ಲಿ ಗಣಪತಿ ಹಿಡಿದಿದ್ರನ್ರಿ? ಗಣಪತಿ ಇಲ್ಲಿ ಇಡ್ತಿಕಿಲ್ರಿ, ಓಣ್ಯಾಗ ಇಡ್ತಿದ್ರಿ. ನಾವು ಸಣ್ಣ ಇದ್ದೀವ್ರಿ. ನಾನ ಪಟ್ಟಿ ಮಾಡ್ತೀನ್ರಿ ಅದನ್ನ ಅದೇಡೆ. ಬರಾಬರಿ ಓಣ್ಯಾಗ ಪಟ್ಟಿ ಮಾಡ್ತೀನ್ರಿ. ಅವು ದುಡ್ಡು ಉಳ್ದವ್ರಿ, ಒಂದ್ 8-10 ರೂಪಾಯಿ ಉಳ್ದು. ಅವಾಗ ಕಡಿಮೆ ರೊಕ್ಕಕ್ಕಿದ್ದವ್ರಿ ಜಗಗಳ, ಇವ್ ಕಡಿಮೆ ರೊಕ್ಕಕ್ಕಿದ್ದವ್ರಿ ಜಗ. ಅವಾಗ ನಮ್ ಹಿರಿಯರ ಕೈಯಾಗ ನಾವ್ ಎಷ್ಟ್ ರೊಕ್ಕ ಉಳಿಸ್ಯಾವ ನೋಡ್ಪ, ಇದನ್ನ ಏನಾರ ಮಾಡ್ರಿ ಅಂತೇಳಿ ಈ ಓಣ್ಯಾಗ ಹಿರಿಯರ ಕೈಯಾಗ ಕೊಟ್ಟಿವ್ರಿ. ಅವ್ರು ಹಂಗ ಖರ್ಚಾಗಿ ಹೋಗ್ತಾವ ತಡಿ ಅಂತೇಳಿ ಹಿರಿಯರ್ ಅಟ್ರು ಓಣ್ಯಾನವ್ರು ತಾವಟ್ ಕೂಡಿಸಿ ಕಳ್ಸಿ ಇದನ್ನ ಜಗ ಹಾಕಿ ಒಂದ್ ಗಣಪತಿ ಗುಡಿ ನಿರ್ಮಾಣ ಮಾಡಿರು. ಈಗೆಲ್ಲಾ ಹುಡುಗರು ಇಲ್ಲೇ ಮಾಡ್ತೇವಿ. ಪುಣ್ಯದ ಕೆಲಸ ಇದೆಲ್ಲ. ಹ್ಞೂನ್ರಿ. ಈಗ ನೋಡ್ರಿ, ನೀವು ಕೆಲಸ ಒಟ್ಟು ಮಾಡಿದ ಸೇವಾ ಎಲ್ಲ ಸೇರಿ ಹ್ಞೂನ್ರಿ ಮುಂದೇನು ಪೀಳಿಗೆಗೆ ಬಾಳ ಅನುಕೂಲ ಅಲ್ರಿ ಸರ್? ಅನುಕೂಲ ರೀ. ಎಲ್ಲ ಮುಂದ್ ಮಾಡ್ಕೊಂಡು ಹೋಗೋದು ವಜ್ಜೆ ಐತಿ. ಈಗ ಮಾಡಿಟ್ಟಿದ್ದನ್ನ ಉಳಿಸ್ಕೊಂಡು ಹೋಗೋದ ವಜ್ಜೆ ಐತಿ. ಎಲ್ಲಿ ಮಾಡ್ಬೇಕ್ರಿ ಮುಂದಕ್ಕವೆಲ್ಲ? ಹೌದೌದ್ರಿ. ಇಲ್ಲ ಪುಣ್ಯದ ಕೆಲಸ ರೀ. ಏನ್ ಹಿರಿಯರ್ ಪುಣ್ಯರ್, ಒಟ್ಟು ಹಿರಿಯರ್ ಸ್ಕೋಪ್ ಇದ್ದಾಗ ಇಲ್ಲ. ಮತ್ತೆ ಈಗ ಎಲ್ಲಾರು ಕೂಡ ಮಾಡ್ದಾಗ ಹಾಕಿರ್ತವ್ರೆ. ಹ್ಞೂನ್ರಿ. ಈಗ ಮಾಡೋರು ಅದಕ್ಕೆ ಮುಂದಾಳತ್ವ ವಹಿಸ್ಬೇಕಲ್ಲ. ಹ್ಞೂ ಸರ್. ಹ್ಞೂನ್ರಿ. ಮುಂದಿನ ಉತ್ತೇಜನಕ್ರಿ ಬೇಕಲ್ಲ ಸರ್. ನಾಳೆ ನಮ್ಮ ಮಕ್ಕಳಲ್ಲಿ ಮಾಡಾವ್ರಿ. ಹೌದೌದು. ಅಲ್ಲೇ ಇರ್ಬೋದೇವ್ರ ಗುಡಿಯಾಗ ಭಜನೆ ಮಾಡ್ತಿದ್ವಿ ಸರ್. ಅಲ್ಲಿ ಮಾಡ್ತಿದ್ವಿ ಸಣ್ಣದಾಗ ಅಲ್ಲಿ ಭಜನೆ ಮಾಡಾರ್ರಿ. ಅಲ್ಲೇ ಸ್ವಲ್ಪ ಹೋಗಿ ಬರೋಣ. ಅಲ್ಲಿ ಸ್ಕೋಪ್ ಐತ್ರಿ. ಅಲ್ಲಿ ಹಿರಿಯರ್ದು ಆಶೀರ್ವಾದ ಆದಾಗ ಅಡ್ಡಾಡಕೊಂದ್ ಅನುಕೂಲ ಆಗೈತಿ. ಹೋಗಿ ಬಂದ್ರಿ. ಹೋಗಿ ಬಂದ್ರಿ. ಈಗ ದೂರ ಆಕತ್ತೇನ್ರಿ? ದೂರ ಅಲ್ರಿ. ಅಲ್ಲ ದೂರ ಆದ್ರೆ ಗಾಡಿ ಒಯ್ದು ಬಿಡೋಣ. ಹ್ಞೂನ್ರಿ. ಬರ್ರಿ ಸೈಕಲ್ ಬರ್ರಿ ಗಾಡಿ ಒಯ್ದು. ಈಗ ಅಂದ್ರೆ ಈ ಹೊಲ್ಮನಿ ಕೆಲಸನೂ ಮಾಡ್ಕೊಂತ ಇದ್ ಮಾಡೋದಲ್ಲ? ಹೊಲ್ಮನಿ ಮಾಡ್ತಾನ್ರಿ. ಆಮೇಲೆ ನಮ್ದ ಉದ್ಯೋಗ ಐತಲ್ರಿ, ಸ್ವಯಂ ಉದ್ಯೋಗ. ಕಟಿಂಗ್ ಅಂಗಡಿ ಐತಿ ಸರ್ ನಮ್ದು. ಆಮೇಲೆ ಹೊಲ್ಮನಿ ಕೆಲಸ ಐತ್ರಿ. ಈಗ ಕಟಿಂಗ್ ಗಿಟಿ ನೀವೇ ನಡೆಸ್ತೀರ ಅಥವಾ ಬೇರೆ ಯಾರು? ನಾನಾ ಮಾಡ್ತೇನೆ ಸರ್. ನಾನಾ ಮಾಡ್ತೀನಿ. ಉದ್ಯೋಗ ಮಾಡ್ಕೊಂತಾನ ಅದನ್ನ ಮಾಡೇನ್ರಿ. ಉದ್ಯೋಗ ಮಾಡ್ಕೊಂತ ಭಜನಾ ಸೇವೆ ಒಳಗೆ ಇದ ನೋಡ್ರಿಪ್ಪ. ಇಲ್ಲ ಒಳ್ಳೇದ. ಇದು ಹನುಮಂತೇವ್ರ ಗುಡಿ ರೀ. ಅದ ಇಲ್ಲೇ ಒಳಗೆ ವೀರಭದ್ರವ್ರ ಗುಡಿ ರೀ. ಎರಡು ದೇವಸ್ಥಾನ ಇಲ್ಲೇ ಬಿಡ್ರಿ. ಅದ ಹನುಮಪ್ಪ ಗುಡಿ, ಅದ ಹನುಮಂತೇವ್ರ ಗುಡಿ ರೀ. ವೀರಭದ್ರೇಶ್ವರ ಗುಡಿ ರೀ. ಅಂದ್ರೆ ಇಲ್ಲಿ ಭಜನೆ ಮಾಡ್ತಿದ್ರಿ? ಇಲ್ಲಿ ಭಜನೆ ಮಾಡ್ತೀವಿ. ನಾವ್ ಅಪ್ಪಾರ ಮೊದಲ ಇಲ್ಲೇ ರೀ. ಅಪ್ಪಾರು ಮಾವಾರು ಎಲ್ಲಾರು ಇಲ್ಲೇ ಮಾಡ್ತಿಲ್ಲ. ಇದ ಒಂದೇ ಗುಡಿ ರೀ ಊರಿಗೆ ಮೊದಲ. ಆಮೇಲೆ ಅವ್ರ ಕಾದ್ರೋಳಿ ಅಪ್ಪಗಳು ಬಂದಿಂದ ಅಲ್ಲಿ ಮಠ ಹಾಕಿದ್ರಿ. ಆ ಮಠ ಹಾಕಿಂದ ಈ ಹಳೆ ಮಂದಿ ಎಲ್ಲಾ ಹೋಗಿ ಅಲ್ಲಿ ಮಾಡಾಕತ್ತಾರ. ಇಲ್ಲಿ ಮತ್ತ ಆಗಿನ ಟೈಮ್ದಾಗ
ನಮ್ಮ ಅಪ್ಪಾರ ಹಿಂದಿನ ಅವ್ರ ಅಷ್ಟ್ರು ಇಲ್ಲಿ ಮಾಡಕತ್ತಾರ. ನಾವ್ ಈಗಿನವ್ರು ಬೆಳಿಗ್ಗೆ ಎಲ್ಲಾ ಕಡೆ ಬುಕ್ಕೋತ ಕರೆಕ್ಟ್ ಎಲ್ಲಾ ಕಡೆ ಮಾಡೋದಾರಿ ಸೇವಾ ಅಡ್ಡಿಲ್ಲ. ಫ್ಯಾಮಿಲಿ ಅಂದ್ರೆ ಮಾಡ್ತಾರೆ. ಒಟ್ಟ ಈ ಗ್ರಾಮಕ್ಕ ಭಜನಾ ಸೇವೆ ಮೂಲ ಬುನಾದಿ ಈ ದೇವಸ್ಥಾನ ಇದ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ. ಕರೆಕ್ಟ್ ಆಮೇಲೆ ಈಗ ಅವಾಗ ಹಳೆ ಪದಗಳು ಹಾಡ್ತಿದ್ರ ಅವ್ರೆಲ್ಲ, ಹಳೆ ಪದಗಳ್ರಿ. ಕರೆಕ್ಟ್. ಈ ಹೆಬ್ಬಳ್ಳಿ ಸಾಹಿತ್ಯಗಳ ಹೆಬ್ಬಳ್ಳಿ ಹಾಡ ಸಾಕಷ್ಟು ನಮ್ಮ ಕರ್ನಾಟಕದೊಳಗನ ಇಂತ ಊರಾಗಿಲ್ಲ ನೋಡ್ರಿ. ಅವ್ರದ್ದು ಅಪಾರ ಕೊಡುಗೆ ಐತೆ ಅವ್ರದ್ದು ಬಹಳ. ಹೌದೌದು. ಆಮೇಲೆ ಇತ್ತಿತ್ತನ ಈಗಿನ ಪೀಳಿಗೆ ಅವ್ರಿಗೆ ಹೆಂಗ್ ಬೇಕಂಗ್ ಮಾಡ್ಕೊಂತ ಹೊಂಟಾರ. ಅವಾಗ ಮಾತ್ರ ನಮ್ ಕರ್ನಾಟಕದಾಗ ಒಂದೇನೋ ವಿಶೇಷವಾಗಿ ಈ ಊರಾಗ ಏನ್ರಿ ವಚನ ಸಾಹಿತ್ಯ ಅದಕ್ ಬಾಳ ಆದ್ಯತೆ ಕೊಟ್ಟಾರ ಇಲ್ಲಿ. ಕರೆಕ್ಟ್. ವಚನ ಸಾಹಿತ್ಯನ ಹಾಡ್ಬೇಕ್ರಿ. ಮತ್ತ ಅಂತ ಹಾಡಾಕ್ ಬಂದ್ರ ಅವ್ನ ಹಾಡ್ಸಿ ಕೊಡುದಿಲ್ರಿ ಈ ಊರಾಗ್ರಿ. ಅದ್ ಹಂಗೈತ್ರಿ. ಅಂದ್ರೆ ಈ ಒಟ್ಟು ಇಲ್ಲಿ ಸವಾಲಾಗ್ಲಿ ಅಂತ ಕಾರ್ಯಕ್ರಮ ಮಾಡೋಂಗಿಲ್ಲ. ಹಾಡ ಬಂದ್ರ ಅವ್ನ ಹಾಡ್ಸಿ ಕೊಡುದಿಲ್ರಿ. ಕರೆಕ್ಟ್. ಅಲ್ಲ ಈಗ ನೀವು ಇಲ್ಲಿ ಇಡಾಕ ತಯಾರಿಲ್ಲ ಅಂದಾಗ ಮತ್ತೆ ಎಲ್ಲಿ ಬರ್ತಾರ? ಇವನ್ ಮಾಡ್ತಾರ್ರಿ ನಿಜಗುಂಡ್ರ ಪದಗಳು, ತತ್ವ ಪದಗಳು ಮಾತ್ರ ಅಷ್ಟು ರೀ. ಅಂದ್ರ ಮೇಲಾಗ ಹೊಳಮಳ ಎಲ್ಲಾ ಮಹಾತ್ಮರು ಈ ಊರಿಗೆ ಬರ್ಕೊಂತ ಇರ್ತಾರ್ರಿ. ಕರ್ನಾಟಕ ತುಂಬ ಎಲ್ಲಾ ಮಹಾತ್ಮರು ಬಂದ್ ಹೋಗ್ಯಾರ. ಕರೆಕ್ಟ್. ಮತ್ತ ಇನ್ನೊಂದು ವಿಶೇಷ ಕೇಳಿದೆ ನಾನ್ರಿ ಇಲ್ಲಿ, ಈ ಊರೊಳಗ ಯಾವ್ದೋ ಸರಾಯಿ ಅಂಗಡಿ ಆಗ್ಲಿ ಚಾದ ಅಂಗಡಿ ಆಗ್ಲಿ ಇಲ್ಲ ಅಂತ ಹೇಳಿ ಅವ್ರ ಅದನ್ನ ಇಟ್ಕೊಂಡ್ ಬಂದದ್ದಕ್ಕ ಅಲ್ಲಿ ಸವಾಲ್ನು ಇಲ್ರಿ, ಮತ್ತೊಂದ್ ಹೂವಿನೂ ಇಲ್ಲ ಹಾಯಿನೂ ಇಲ್ಲ ನೋಡ್ರಿಪ್ಪ. ಬಟ್ ಭಗವಂತ ನಾಮಸ್ಮರಣೆ ಅದನ್ನೇನ್ ಕಾಕೊಳ್ಳ ಹಿರಿಯಾರ್ ಪುಣ್ಯ ರೀ, ಅದಕ್ಕೆ ಹಾಕೊಂಡ್ ಬಂದಾರ. ಹೌದೌದು. ಅದನ್ನ ಒಟ್ಟು ಮುಂದುವರ್ಸ್ಕೊಂತ ಹೊಂಟ್ರಿ ಈಗ. ಹೊಂಟೇವ್ರಿ ಇಷ್ಟ. ಯಾಕಂದ್ರ ಮೊದಲ ಬರ್ರಿ ಚೇರ್ಮನ್ರ, ಬರ್ರಿ ಬರ್ರಿ ತಗದ್ರಿ ಬರ್ರಿ. ಇದು ಮೂಲ ದೇವ್ರಿ ಊರಿಗೆ ವೀರಭದ್ರೇಶ್ವರ. ವೀರಭದ್ರೇಶ್ವರ. ಮೂರ್ತಿ ಬಗ್ಗೆ ಕಡಿಬೇಕು ಊರಾನ್ ಹಿರಿಯರ ಕೂಡಿ ಸರ್ ಮಲ್ಲೇಕರ್ ಕೂಡಿ ಬಳಕ ಆ ಮೂರ್ತಿ ಸ್ಥಾಪನಾ ಮಾಡ್ಬೇಕಾದ್ರೆ ಕಲ್ ತೊಗೊಂಬಂದ್ರಿ ಮಲ್ಲೇಕ. ಒಂದ್ ಕಲ್ಲು ಅದು ಸರಿಯಾಗಿ ಇದಾಗ್ಲಿಲ್ರಿಪ್ಪ, ಮತ್ತೊಂದು ತೊಗೊಂಬಂದ್ರಿ ಸರ್. ಅಲ್ಲಿ ಕಪಲಿ ಬಸವಂತಪ್ಪ ಕಪಲಿ ಅವ್ರ ಮನೆ ಆಗ್ರಿ ಒಬ್ರು ಮೂರ್ತಿ ಚೌತಿ ಅಂತ ಹೇಳಿ ಹುಳಿ ಅವ್ರಿ ಅವ್ರು ಇಲ್ಲಿ ಫೋಟೋ ಸರ್. ಆ ಫೋಟೋದಿಂದ ಅವ್ರು ಬಂದ ಇಲ್ಲೇ ಅವ್ರು 14-15 ವರ್ಷ ಇಲ್ಲೇ ಓದ್ಬಿಟ್ರಿ ಸರ್. ಈ ಮೂರ್ತಿ ಸ್ಥಾಪನಾ ಮಾಡ್ಬೇಕಾದ್ರೆ 14 ವರ್ಷ ಇನ್ನು ಕೆಲಸ ಮಾಡ್ತಾನೆ ಅಂತ ಹೇಳಿ ಪ್ರಯತ್ನ ಮಾಡಕತ್ತಾರೆ. ಈ ಮೂರ್ತಿ 14 ವರ್ಷ ಕಟ್ಟಿದೆ ಸರ್. ಕೆತ್ತಾರಿ ಕೈಯಾನ ಬಳಿ ಕಾಲನ್ ಬಳಿ ರೀ ಎಲ್ಲಾ ಕುಳ್ಳಾದ ಸರ್. ಈಗ ಬಿಡಿ ಬೆಳಿದಾವ ಸರ್, ಚಲ್ತಾವ ಸರ್. ಹಿಂಗ್ರಿ ಆ ಈ ಕಲ್ಲಿನ ಕೆತ್ತನೆ ಒಳಗೆ ಕುಲ್ಲ ಮಾಡ್ಯಾರ ಸರ್. ಆ ಬಳಕ ಅದನ್ನ 14 ವರ್ಷ ಮುಗಿದ ಬಳಕ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಇಂತ ತಾಯಿಗೆ ನೀವು ಪ್ರತಿಷ್ಠಾಪನೆ ಮಾಡಿಪ್ಪ ಅದನ್ನ ಅಂತ ಹೇಳಿ. ಈಗ ಅವೇನ್ ಬೆಳೆಯದಲ್ರಿ ಸರ್, ಅವ್ ತಯಾರು ಮಾಡಿ ಹಾಕಿದ್ವಲ್ಲ ಇಲ್ಲ ಸರ್, ಅಲ್ಲೇ ಕೆತ್ತುವಾಗ ಕಾಲ ನೋಡಿ ಕೈಯಾಗಿ ಹಾಕಲ್ಲ ಸರ, ಅದು ಕುಲ್ಲ ಬರ್ತದೆ ಸರ. ಅಗದಿ ಮನುಷ್ಯ ಬಳ್ಳಿ ಹಂಗಲ್ರಿ ಆ ಟೈಪ್ ಸರ. ಹಿಂದಾಗಷ್ಟೇ ಅದನ್ನ ಕರಡಿ ಮಜಲು ಬದನಿ ರೀ ನಮ್ ಹಿಂದ ಹಿರಿಯಾರ ಕೂಡ್ಕಾಯಿ ಬದನಿ ಮಜಲು ಕರಡಿ ಮಜಲು ಕೋಳಿ ಮಜಲು ಎಲ್ಲ ತಯಾರು ಮಾಡ್ಕೊಂಡ್ ಬಂದು 4 ಗಂಟೆಕಂದ್ರ ನಮ್ಮ ಅಜ್ಜಾರ್ ಏನಂದ್ರಿ ಒಬ್ಬ ಮನುಷ್ಯ ತೀರ್ಕೊಂತಪ್ಪ ಎಲ್ಲಾರು ಒಗತ್ತಿನ ಬರ್ಬೇಕು, ನೀವು ಯಾಕೆ ತೀರ್ಕೊಂತ ಅನ್ನೋದು ಗೊತ್ತಿಲ್ಲ. ದಯಮಾಡಿ ಎಲ್ಲರೂ ಅಷ್ಟು ಶಾಂತಿಯಿಂದ ಮಡಿ ಹುಡಿಯಿಂದ ಬರೀಪಾರಿ. ಅಷ್ಟೊಂದು ಸಮಯ ಊರಸಿ ಬರ್ಬೋದ್ರಿ. ನನ್ನ ಬೇರೆ ಮನುಷ್ಯ ಮಾದರ್ ಪೈಕಿ ರೀ ಅವ್ ಗೊತ್ತಿರಪ್ಪ ನಾವ್ರಿ ತೀರ್ಕೊಂಡ್ಬಿಟ್ರಿ ಅವ್. ಅಲ್ಲ ಅಜ್ಜಾರ್ ಮೊದ್ಲೇ ಇದ್ರಿ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿ ಹೇಳಿದ್ರಿ. ಹಿಂಗ ಆಗ್ಬೇಕ್ರಿ. ಆಬೇನ್ ಹಿಂಗಾಗ ಅವ್ರ ದಪ್ಪನ ಮಾಡ್ಕ್ಯಾಸ ಆಬೇನ್ ಮೂರ್ತಿ ಪ್ರಸ್ಥಾಪನೆ ಮಾಡಿದ್ವಿ ಸರ್. ಈ ಅಜ್ಜಾವ್ರ ಸಿದ್ಧಲಿಂಗ ಮಹಾಸ್ವಾಮಿ ಇನಾಮಂಗಲ್ರಿ ಇಲ್ಲೇ ಇದ್ರನ್ರಿ ಅವ್ರ? ಇದಕ್ ಮಟ್ಟ ಇನಾಮಂಗಲ್ ಸರ್. ಅವ್ರ ಸಂಪ್ರದಾಯ ರೀ ಬಾಗಲಕೋಟೆ ಶುರು ರೀ, ಮುಕ್ಕಲ್ ರೀ, ದಾವಳ ಹತ್ತಿಕೋಳ್ ಮಠ ರೀ. ಇದನ್ನ ತರುವಾಗ ಮೊದಲ ಮೊದಲು ನೋಡಿದ್ರಿ ಸರ್. ಅವತ್ತು ಇದಾಕಂದ್ರೆ ಹೇಳಿ ಗುಡಿಯಾಗ ಕುಂದಿಸ್ಕ ಹಿಂಗ ಹಾಕತ್ ನೀವು ಯಾರು ಹೋಗ ಗೊತ್ತಿಲ್ಲ. ಅಲ್ಲ ಅಂತ ಹಿಂಗ್ ಮಾಡ್ಕೊಂತ ಈ ಗುಡಿ ಮಾಡ್ಕೊಳ್ಳಲ್ಲ. ಇವರೆಲ್ಲ ಹಿರಿಯಾರು ಹಚ್ಚುಕೂರು ಬದಲಿ ಸಂಪ್ರದಾಯ ಇತ್ತು. ಹಿಂಗ ಮಾಡ್ಕೊಂತ ನಾವ್ ಇಲ್ಲಿಗೆ ಬಂದಿವ್ರಿ ಸರ. ಹ್ಞೂ ಸರ, ಒಳ್ಳೇದ್ರಿ. ಏನೋ ನೋಡ್ರಿ 1 30 ಲಕ್ಷ ರೂಪಾಯಿ ಬಂಡೆ ಸಾಮಾನು ಮಾಡಿದ್ರಿ.
ಭಜನಾ ಸಂಘದಿಂದ ರೀ ಅಡ್ಡಿಲ್ರಿ ಅಷ್ಟು ಹಿರಿಯನ್ ಕೂಡಿಸಿರಿ ಕರೆಕ್ಟ್ ಒಂದ್ 30 ಲಕ್ಷ ರೂಪಾಯಿ ಬಾಳೆ ಸಂಬಂಧ ಹಿಂದ ಅದಾವ ಸರ್ ಇದ್ರ ಮಾಡ್ಕೊಂಡ್ರೆ ಅಷ್ಟು ಹಿರಿಯರ್ ಊರ್ ಹಿರಿಯರ್ ಕೂಡ್ಕೊಂಡ್ರಿ ಮಾಡ್ಕೊಂಡು ಸಾಂಪ್ರದಾಯ ಮಾಡ್ಕೊಂಡ ವರ್ಷ ಸಾಮೂಹಿಕ 40 ಜೋಡಿ ಅಕ್ಕಿ ಕಾಳ ಸಾಮೂಹಿಕ ಹೋಗಿಸ್ತೇವ್ರಿ ಇವ್ರ ಆಶೀರ್ವಾದದಿಂದ ರೀ ಕರೆಕ್ಟ್ ಕರೆಕ್ಟ್ ಹ್ಞೂ ರೀ ಅಂದ್ರ ಮೊದಲು ಇವ್ರನ್ರಿ ಮೊದಲು ಫಸ್ಟ್ ಇವ್ರಿ ಸೆಕೆಂಡ್ ಇವ್ರ ಸರ ಆಮೇಲೆ ಈ ಮೂರನೇದವ್ರ ಇದನ್ನ ಅಧಿಪತಿ ಮಾಡ್ಕೊಂಡ್ರಿ ಈಗ ಅದಾರ ಮೂರನೇದವ್ರ ಸಿದ್ಧಲಿಂಗ ಮಹಾಸ್ವಾಮಿ ಮೊದಲನೇ ಅಜ್ಜಾರ ಹೆಸರ ನಾಮಕರಣ ಅವ್ರದ್ದು ಮಾಡ್ಯಾರ ಪ್ರತಿ ವರ್ಷನೂ 11 ದಿವಸ ಪ್ರಸ್ತಾರಿ ಹಿರಿಯರ್ ಕೂಡಿ ಇಂತ ಎಲ್ಲಾ ಭಕ್ತರು ಕೂಡಿ ಇದು ಯಾವ ಜಾತ್ರೆ ಆಗ್ತೈತಲ್ರಿ ಹ್ಞೂ ಬಸವ ಜಯಂತಿ ಜಾತ್ರೆ 11 ದಿವಸ ಪ್ರವಚನ ಇರ್ತೇವ್ರಿ ಎಲ್ಲಾ ಮಹಾತ್ಮನ್ ಕರ್ಸಿತೇವ್ರಿ ಅನ್ನಪ್ರಸಾದ ಒಬ್ಬೊಬ್ರಿ ನೀವೊಬ್ರು ಒಂದ್ ದಿವ್ಸ ಇವ್ರು ಹಿಂಗೆಲ್ಲಾ ಮಾಡ್ಕೊಂಡ್ರಿ 12ನೇ ದಿವ್ಸಕ್ಕೆ ಬಸವ ಜಯಂತಿ ದಿವಸ ಅವತ್ತ ಮದುಮಕ್ಕಳದ ಇಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡ್ರಿ ಸಂಜೆ 5 ಗಂಟೆಗೆ ಶ್ರೀ ವೀರಭದ್ರೇಶ್ವರ ತೇರ ಊರಾಗಿಂದ ಹೇಳ್ತೀವಿ ಸರ್ ಸಾಮೂಹಿಕ ಮದುವೆನೂ ಮಾಡ್ತೀರಿ 30 ವರ್ಷ ಸರ್ ಸಾಮೂಹಿಕ 30 ವರ್ಷದಿಂದ ಪ್ರತಿ ವರ್ಷ ವರ್ಷ ರೀ ನಮ್ಮಲ್ಲಿ ಮತ್ತೆ ಚಾಲ್ ಅಂಗಡಿ ಇಲ್ಲ ಸರ್ ಶರೀರ ಅಂಗಡಿ ಇಲ್ಲ ಏನಿಲ್ಲ ಏನು ಸಾಂಪ್ರದಾಯ ಅನ್ನುವಂಥದ್ದೇನ್ರಿ ಭಜನಾ ಸೇವಾದಿಂದ ಹೆಚ್ಚಿನ ಪ್ರೋತ್ಸಾಹ ಐತ್ರಿ ನಮ್ಗೆ ನೋಡ್ರಿ ಅವಾಗ ಇವ್ರ ಅಪ್ಪ ಇವರೆಲ್ಲಾ ಕೂಡಿ ಕೆಲಸ ಒಂದ್ ಸಂಗೀತ ರೀ ಇವ್ರೆಲ್ಲಾ ಮುಟ್ಟ ಹಾಕೋದ್ರ ಮತ್ ನಾವ್ ಬಂದಿವ್ರಿ ನಾವ್ ಬಂದ್ ಹಂಗ ಅಷ್ಟು ಕೂರ್ಸ್ಕೊಂಡ್ ಹಂಗ ಹೊಂಟೇವ್ರಿಪ್ಪ ಎಲ್ಲಿ ಮುಟ ಇರ್ಬೋದು ದೇಶ ನಡೆಸ್ತಾನ ಊರ್ದಾಗ ದೇವ್ರಿಗೆ ಗೊತ್ತಪ್ಪ ನೋಡ್ರಿ ಬಾಬನಾರ ಇದ ಪೆಟ್ಟಿಗೆ ಕಾಲ್ಪಟ್ಟಿಗೆ ಅಲ್ರಿ ಕಾಲ್ಪಿಟಿಕ್ರಿ ಇದನ್ನ ನೋಡ್ತೀರ ನಟ ನೋಡಕೊಂಡ್ರಿ ಮತ್ ಇಲ್ಲೇ ಸೇವಾ ಮಾಡಿದ್ದ ಮಾಡ್ರಿ ಮತ್ ಈ ದೇವಸ್ಥಾನದಾಗ ಮಾಡ್ರಿಪ್ಪ ಅಂದಾಗ ಇದು ಸೇವಾ ಮುಟ್ಲಿ ಅಂತೇಳಿ ಜೀವನ ನಿನ್ನದು ತಾನು ನಿನ್ನದು ಜೀವನ ನಿನ್ನದು ಅನುದಿನದಲ್ಲಿ ಬರುವ ಸುಖ ದುಃಖ ನಿನ್ನದಯ್ಯ ತಾನು ನಿನ್ನದು ಜೀವನ ನಿನ್ನದು ತಾನು ನಿನ್ನದು ಜೀವನ ನಿನ್ನದು ಸವಿ ನುಡಿ ವೇದ ಪುರಾಣ ಶಾಸ್ತ್ರಗಳ ಸವಿ ನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಯಿಂದ ಕೇಳುವ ಕತೆ ನಿನ್ನದ ಕಿವಿಯಿಂದ ಕೇಳುವ ಕತೆ ನಿನ್ನದ ನವಮೋಹನಾಗಿಯರ ರೂಪವ ಕಲ್ಯುದ ನವಮೋಹನಾಗಿಯರ ರೂಪವ ಕಲ್ಯುದ ಎದೆ ಇಕ್ಕದೆ ನೋಡುವ ಆ ನೋಟ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ತನು ನಿನ್ನದು ಜೀವನ ನಿನ್ನದು
ಭಯವ ನಿವಾರಣೆ ಮಾಡುತ್ತ ಕಾರುಣ್ಯ ನಿಧಿಯನ್ನ ಹೃದಯ ಮಂದಿರಕ್ಕೆ ಬಾರಯ್ಯ 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 ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಸ್ವಾಮಿ ಬಾರಯ್ಯ ಬಾರಯ್ಯ ಸ್ವಾಮಿ ಬಾರಯ್ಯ ವಾರನ ಭಯವ ನಿವಾರಣೆ ಮಾಡುತ್ತ ವಾರನ ಭಯವ ನಿವಾರಣೆ ಮಾಡುತ್ತ ಕಾರುಣ್ಯ ನಿಧಿಯನ್ನ ಉದಯ ಮಂದಿರಕ್ಕೆ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ. ಬಹಳ ಅದ್ಭುತ ರೀ. ಒಟ್ಟ ತತ್ವ ಪದಗಳ್ರಿ ವಚನ ಸಾಹಿತ್ಯ ವಚನ ಸಾಹಿತ್ಯ ಇದ್ರೊಳಗೆ ಸಾಕಷ್ಟು ಆನಂದ ಐತಿ. ಈಗ ಈ ಕಾಲ್ಪಟ್ಟಿಗಿನ ಒಟ್ಟ ಕಡಿಮೆ ಆದಂಗ ಅನಿಸ್ತಾವಲ್ರಿ ಈಗಿನ ವಾತಾವರಣಕ್ಕೆ ಈಗಿನ ಪೀಳಿಗೆಗೆ. ಈಗ ನಾವು ಹಳೆ ಮಂದಿ ಕೈ ಅಂತೇಳಿ ನಮ್ಗ ಉಳದಾರಿಗೆ ಅಲ್ಲ ಇದ ಈಗಿನ generation ಗೆ ಭಾಳ ಕಡಿಮೆ ರೀ ನಾವು ನೋಡಿದ್ ಮತ್ತ ಭಾರತದಲ್ಲಿ ನೋಡೇನ್ ಸರ್. ಹೌದೌದೌದೌದೌದೌದು. ಬಾಳ ಮಂದಿಗೆ ನೀವು ಮೊದಲ ಬಾಳ ಸಣ್ಣಂದಿರ್ತಾನ ಇದ್ರೊಳಗ ಇಳಿದಿರಿ ಅಂದಾಗ ಅದಾರ ಸರ್. ಎಲ್ಲ ಹಳೆ ನಾವ್ ಕಲ್ತದ್ದ ಕಾಲ್ಪೇಟೆಗೆ ಆಗ್ರಿ ಓ ಹೋ 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 ಕೈಪೇಟೆಗೆ ಇಲ್ಲ ಇಲ್ರಿ. ಕರೆಕ್ಟ್ 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 ಕರೆಕ್ಟ್. ಇವ್ರ ಅಜ್ಜರ ಮುಕ್ಕಲ್ಲ ಮುಕ್ಕಲ್ ಅಂದ್ರೆ ಯಾವ ಮುಕ್ಕಲ್ರಿ ಇದು? ಇದು ಕರ್ಗಟ್ಟಿ ಚಾಲು ಹಾ ಇಲ್ಲೇ ಓ ಅಲ್ಲಿ ಮಟ್ಗಳು ಒಂದು 11 ಮಟ್ಗಳು ಓ ಹೋ 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 ಸುರುಳಿ ಬಾಗಲಕೋಟೆ ಹಾ ಹಾ ಕೊಲ್ಲಾಪುರ ಸಿದ್ದೇಶ್ವರ ತೆಗ್ರಿ ಕರೆಕ್ಟ್ 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 ಮುಂದೆ ಮಂಗಳ್ರಿ ಹಾ 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 ಮುಕ್ಕಲ್ಲು ಆಸಗಟ್ಟಿ ಓ ಹೋ 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 ಇದು ಐತಿ ನೋಡ್ರಿ ಅವರು ಇವ್ರ ಮನ್ಯಾಗ ರೀ ಚೌಟಿ ಅವ್ರ ಕಟ್ಟದವ್ರ 14 ವರ್ಷ ಇಲ್ಲೇ ಇದ್ರಿ ಅವ್ರ ಕೂಡ್ ಹಾಕಿ ಬಸವಂತಪ್ಪ ಕಪ್ಲಿ ಅವ್ರು ಹಾ 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 ಇವ್ರ ಕಟ್ಟದಾರನ್ರಿ ಮೂರ್ತಿ ಇಲ್ಲಿ ಚೌಟಿ ಅವ್ರಿ ಈ ಕಡೆ ಅವ್ರ ಅವ್ರ ಮಾಲಕ್ರಿ ಮನಿ ಮಾಲಕ್ರೆ ಓ ಹೋ ಹೋ ಅವ್ರ ಮನ್ಯಾಗ 14-15-20 ವರ್ಷ ಇದ್ದ ಅವ್ರು ಸೇವಾ ಮಾಡ್ಯಾರ ಅವ್ರ ಸೇವಾ ಮಾಡ್ಕೊಂಡು ಮೂರ್ತಿ ಕಟ್ಟಾರ ಅವ್ರು ಓ ಹೋ 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 ಚೌಟಿ ಅಂತ ಹುಬ್ಬಳ್ಳಿ 1971 ಇಸ್ವಿ ಒಳಗ ಪ್ರತಿಷ್ಠಾಪನೆ ಆಗೈತಿ ಓ ಹೋ 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 ಫಸ್ಟ್ ಕಲ್ಲ ಅದು ಹಾಕೊಂಡ್ರೆ ಈ ಕಲ್ಲಿನ ಮ್ಯಾಗ ಈ ಮೂರ್ತಿ ಆಗೈತೆ ಓ ಹೋ 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 ಅಜ್ಜಾರ ತಮ್ಮ ಹೆಸರು ಏನಂದ್ರೆ? ನಮ್ಮ ಹೆಸರು ಮಲ್ಲಪ್ಪ ಯಲ್ಲಪ್ಪ ನರಗುಂದ ಮಲ್ಲಪ್ಪ ಯಲ್ಲಪ್ಪ ನರಗುಂದ ನರಗುಂದ ಸರ್. ಹಾ 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 ಈಗ ಬಾಬಣ್ಣ ಏನು ಭಜನಾ ಕಾರ್ಯಕ್ರಮ ಏನ್ ಮಾಡ್ತಾರಲ್ರಿ ಹ್ಞೂ ಸರ್. ಈಗ ಅವನ ಬಗ್ಗೆ ನಾವು ಎಲ್ಲ ನೋಡಿದ್ವಿ ಸಾಕಷ್ಟು ಹ್ಞೂ ಏನು ಎಲ್ಲ ಅವ್ರು ಇಲ್ಲಿವರೆಗೆ ಹೆಂಗ್ ಬಂದ್ರ ಅನ್ನೋದನ್ನ ನಾವು ಸಾಕಷ್ಟು ನೋಡಿದ್ವಿ. ಹ್ಞೂ ಈಗ ಅವ್ರ ಬಗ್ಗೆ ನೀವೇನ್ ಹೇಳಾಗ ಹೆಚ್ಚಾಗಿ ಪಡ್ತೀರಿ? ಅವ್ರ ಬಗ್ಗೆ ನೋಡಿ ಸರ ಈಗ ನಮ್ಮಲ್ಲಂತೂ ಈಗ ಸಾಂಪ್ರದಾಯ ಹಿಡ್ಕೊಂಡು ಕ್ಯಾಸ ಹ್ಞೂ ಅವ ಇಲ್ಲಿಂದ ಬೆಳೆದ ಕ್ಯಾಸ ರೀ ಹ್ಞೂ ಹ್ಞೂ ಕರ್ನಾಟಕ ತುಂಬಾ ಎಲ್ಲೇ ಮೂಲೆಯಲ್ಲಿ ಅವನ ಹೆಸರು ನಮ್ಮ ರೇವಳ್ಳಿಗಿರಿ ಚುಕ್ಕದಿಂದ ಅಗ್ದಿ ಹೆಸರುವಾಸಿ ಆದ್ರಿ. ಕರೆಕ್ಟ್ 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 ಆದ್ಕೂಲ ಆ ಕಲಾವಿದರು ಎಲ್ಲೆಲ್ಲಿ ಕರ್ಸಾರಲ್ರಿ ಅಲ್ಲೇ ಒಂದೊಂದು ಪರಿಸ್ಥಿತಿ ತಗೊಂಡ್ ರಾಜ ಪರಿಸ್ಥಿತಿ ತಗೊಂಡ್ಬಂದ್ರಿ. ಮುಂದೆ ಚೆನ್ನೈಕ್ ಹೋದ, ಕರೆಕ್ಟ್ ಕರೆಕ್ಟ್ ಅಲ್ಲಿ ಹೋಗಿ ಸಾಕಷ್ಟು ಪ್ರಯತ್ನ ಮಾಡ್ಕೊಂಡ್ ಬಂದ್ರಿ. ಹಾ 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 ಈ ಮೂಲ ಕಾರಣಭೂತಕರಿಂದ ರೀ ಹಾ 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 ಗೌರ್ಮೆಂಟ್ ನಿಂದ ಏನಾದ್ರು ಒಂದು ಸಹಾಯಧನ ತಗೋಬೇಕಪ್ಪ ಅಂತಂದ್ರ ಕರೆಕ್ಟ್ ಕರ್ನಾಟಕದಾಗ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ದೊಡ್ಡ ದೊಡ್ಡ ಎಂ ಪಿ ಅದರಿ. ಹಾ 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 ಈ ಹಿಂದೂಸ್ತಾನಾಗ ದೊಡ್ಡ ಹಳ್ಳಿಗಳಾಗ ಭಜನಿ ಕಾರ್ಯಕ್ರಮ ಅಂತ ದೊಡ್ಡ ಒಂದು ಪರಮಾತ್ಮನ ಸೇವಾ ರೀ ಇದು. ಹೌದೌದೌದು ಹಾ? ಕರೆಕ್ಟ್
ಅದ್ರ ಬಗ್ಗೆ ಈ ದೇಶ ತುಂಬ ಏನೇನು ಮಿಲ್ಸ್ಕೋದಲ್ರಿ ಇದ್ರ ಬಗ್ಗೆ ಕಳಂಕ ತೊಳಗ್ತಾ ಇರಲ್ರಿ ಅವ್ರು ಹೆಂಗಂತ ಒಂದ್ ಕಸದಕ್ಕಿಂತ ಕಳೆ ನಡೆದಾರ ಯಾವ್ದೋ ಒಂದು ದೇವಸ್ಥಾನ ನಡೀಲಿ ನಮ್ಮ ಹಿಂದೂ ಸಮಾಜ ಭಜನಿ ಯಾವ ಹಳ್ಳಿಗಳಾಗಲ್ರಿ ಅಂತ ಒಳ್ಳೆ ಸಾಂಪ್ರದಾಯ ಅಲ್ಲಿ ಕಾರ್ಯಕ್ರಮ ನಡೆಸಿಪ್ಪ ಅಂತೇಳಿ ನಮ್ಮ ಊರು ಹಿರಿಯರು ಕೂಡಿಕೆ ಮಾಡಿಪ್ಪ ಅಂತಾರ ನಾವ ಬರ್ಲಿಕ್ಕಂತಂದ್ರ ಆ ಯಾವ ಮಿನಿಸ್ಟರ್ ಕಾರ್ಯಕ್ರಮ ತಗೊಂಡ್ ಏನ್ ಮಾಡುದು ಸರ್ ಮತ್ತೆ ಆ ಭಜನಿ ನಾವ ಇಲ್ಲಂದ್ರೆ ಇವ್ರು ಏನ್ ಮಾಡ್ಯಾರ ನಾವು ರಗಡ ಅವ್ರು ಕಳ್ಕಳಿ ಮಾಡಿದೀವಿ ಅರ್ಜಿ ಕೊಟ್ಟಿವಿ ಏನಾರ ಮಾಡಿ ನಮ್ಮ ಭಜನಿ ಕಾರ್ಯಕ್ರಮಕ್ಕೆ ಹರಿದ್ರ ಮುರಿದ್ರೆ ಈಗ ನೋಡ್ರಿ ಒಂದ್ ಪೆಟ್ಟಿಗೆ 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಖರ್ಚು ಸರ್ ಅದನ್ನ ಯಾರು ನಮ್ಮ ದೈವಾಚಾರ್ಯ ಏನಾರ ತೋರ್ಪಾಡ್ ಕೊಡ್ತಾರೆ ಅದು ಅದಕ್ಕೆ ಒಂದು ಗಡ್ಡ ತಯಾರು ಮಾಡ್ಬೇಕಾದ್ರೆ ನಮ್ಗೆ 3,000 ರೂಪಾಯಿ ಬೇಕ್ರಿ ಇಂಥವನ್ನೆಲ್ಲ ಏನಾರು ಗೌರ್ಮೆಂಟ್ ಯಾವ್ದೋ ಒಂದು ದೇವಸ್ಥಾನ ಬಗ್ಗೆ ಅಲ್ಲಿ ಪೆಟ್ಟಿಗೆ ಡಗ್ಗ ಸಂಗ್ರಹಣೆ ಇದ್ದಂದ್ರ ಆ ಮಠಕ್ಕೆ 1 ಲಕ್ಷ ಆಗಲಿ ಒಂದ್ 50,000 ರೂಪಾಯಿ ನೀವು ಅದನ್ನ ರಿಪೇರಿ ಮಾಡ್ಕೊಡ್ಪ ಅನ್ನುವಂತ ಅನುದಾನ ನಮಗೆ ಏನಿಲ್ಲ ಇವತ್ತಿನ ಮಠ ಏನು ಕೇಳಬಾರ್ದು ನಾವ ಕೂತಿಂದ ನಾವ ಸೇವಾ ಮಾಡಿ ನಾವು ಇದ್ದ ದೇವ್ರಿಗೆ ನಮಸ್ಕಾರ ಮಾಡಿ ನಮ್ಮ ಮನೆಗೆ ಹತ್ತಿಬೋದ್ರಿಪ್ಪ ಅಲ್ರಿ ಈಗ ಮತ್ತ ಸರ್ಕಾರ ಅದಕ್ಕಾಗಿ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತೇಳಿ ಒಂದು ಇಲಾಖೆ ಐತಿ ಅದಕ್ಕಾಗಿ ಸಚಿವರು ಇರ್ತಾರ ಮತ್ತೆ ಇಂಥವನ್ನೆಲ್ಲ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಹೆಂಗ ಉಳಿಬೇಕಂತ ಹೇಳ್ರಿ ಹ್ಞೂನ್ರಿ ನಾವು ಅವನ್ನೆಲ್ಲ ನಿಮ್ಮ ಇದ್ರಿಗೆ ಅಪೇಕ್ಷೆ ಮಾಡ್ಕೊಂಡು ನಾವು ಅಲ್ಲಿ ಬಾಬಣ್ಣವರು ರವಿಡ ಎಲ್ಲಾ ಪರಿಸ್ಥಿತಿ ದೊಡ್ಡ ಒಂದು ಹುದ್ದೆಗಳಾಗದನ್ರಿ ಆಟಪ ನಮ್ಮ ಕರ್ನಾಟಕದಾಗ ಒಂದು ಭಜನಾ ಕಾರ್ಯಕ್ರಮ ದೊಡ್ಡ ಒಂದು ಹುದ್ದೆದಾಗದಾನು ಇವನ್ ಮುಂದೆ ಏನಾದ್ರು ಒಂದು ಉದ್ಧಾರ ಮಾಡೋ ಅವ್ರು ಏನ್ರಿ ದುಡ್ಕೊಂಡು ಪ್ರತಿನಿತ್ಯ ರೀ ಒಂದು ಕಾಯಕ ಕಷ್ಟದ ಕಾಯಕ ಮಾಡ್ಕೊಂಡ ಪ್ರತಿ ಗಂಡು ಮಕ್ಕಳು ಈ ಸಾಂಪ್ರದಾಯದಿಂದ ದುಡ್ಕೊಂಡನ ಬಾಳೆ ಮಾಡ್ಬೇಕ್ರಿ ಅಲ್ಲಿ ನೋಡ್ರಿ ಈಗ ಒಂದು ಕಷ್ಟದೊಳಗ ಇಂಥದೆಲ್ಲ ಉಳಿಸ್ಕೊಂತ ಮತ್ತೆ ಇದಕ್ಕೆಲ್ಲ ಸರ್ಕಾರನು ಇಂಥದಕ್ಕೆಲ್ಲ ಬಹಳ ಅನುಕೂಲ ಮಾಡಿ ಕೊಡ್ಬೇಕು ಅಂದ್ರೆ ನಮ್ಮ ಸಂಸ್ಕೃತಿ ಉಳಿತೈತಿ ಈಗ ಅಲ್ಲೇ ದೊಡ್ಡ ದೊಡ್ಡ ಈ ವೇದಿಕೆ ಒಳಗ ಭಾಷಣ ಮಾಡಿದ್ರೆ ಎಲ್ಲಿ ಉಳಿತೇವ್ರಿ ಸರ್ ಕಷ್ಟ ಸುಖಗಳನ್ನ ಮೊದಲ ಹತ್ತಿರದಿಂದ ನೋಡಿದಾಗ ಮಾತ್ರ ಗೊತ್ತಾಕತಿ ಅದಕ್ಕೆ ಈಗ ನಿಮ್ಮಂತರ ಹೇಳಿದ್ದ ನಮಗ್ ಬಹಳ ಖುಷಿ ಅನಿಸ್ತೆ ಮತ್ತ ಹೋಗಿ ಮುಟ್ಲಿ ಅವ್ರಿಗೆಲ್ಲ ಮಾತುಗಳ ಹೋಗಿ ಮುಟ್ಲಿ ಅವ್ರಿಗೆ ಅವಾಗ ನೋಡೋಣ ಯಾವಾಗ ಮುಟ್ಟ ಅವ್ರಿಗೆ ದಯಮಾಡಿ ನಾವು ಕಳಂಕ ಕೇಳ್ಕೊಂಡ್ರಿ ಯಾರೋ ಒಂದು ವಸ್ತು ಯಾವ್ದೋ ಒಂದು ಭಜನಿ ಸೇವಾ ಸಂಘದಾಗ ಪರಿಸ್ಥಿತಿ ಪಡಿ ರಾಜ್ಯ ಪಡಿ ಅವ್ರ ಮನೆಗೆ ಒಂದು ತುತ್ತ ಅನ್ನ ಆಗುವಂಗ ಮಾಡಿದ್ರ ನಾವು ಇಡೀ ಕರ್ನಾಟಕ ತುಂಬಾ ಹಳ್ಳಿಗಳಾಗ ಅದ್ರಲ್ಲಿ ಅವ್ರ ಮನೆಯಿಂದ ಒಂದು ಅವ್ರಿಗೆ ಪಾಪ ಒಂದು ಗುರುಸ್ಥಾನಕ್ಕೆ ಅವ್ರಿಗೆ ಒಂದು ಅನುದಾನ ಕಡಿಕ ಅವ್ರಿಗೆ ತಿಂಗಳ ಒಂದು 5,000ರಿಂದ 10,000 ರೂಪಾಯಿ ಪಗಾರ ಅವ್ರ ಮಕ್ಕಳ ಜೀವನಕ್ಕಾಗಿರೋ ಒಂದು ಪಟ್ರ ಅವ್ರ ಹೆಸರು ಉಳಿದ ಕರ್ನಾಟಕ ತುಂಬಾ ನಾವು ಬಂಗ್ಲೆ ಕಟ್ಸೇವಿ ಕೋಟಿಗಟ್ಟಲೆ ರೊಕ್ಕ ತಿಂದೇವಿ ಅದನ್ನ ಮಾಡಿ ಇದನ್ನ ಮಾಡ್ತೀವಿ ಈ ಸೇವಾದ ಬಗ್ಗೆ ರೀ ಯಾವ ರಾಜಕಾರಣರು ಇದಕ್ಕೆ ಬೆಲೆನ ಕೊಡ್ಬಾರ್ದಪ್ಪ ದಯಮಾಡಿ ಅವರಿಗೆ ವಿನಂತಿ ಮಾಡ್ಕೊಂತೀನಿ ನಮ್ ಇಡೀ ನಮ್ ಕರ್ನಾಟಕದಾಗ ಎಷ್ಟು ಭಜನಾ ಹಳ್ಳಿಗಳು ನಾವು ಎಷ್ಟು ದೇಶ ತುಂಬದಾರಪ್ಪ ಅವ್ರು ದಯಮಾಡಿ ಈ ಭಜನಿ ಸಂಘಕ್ಕೆ ನಮ್ಗೆ ಏನಾದ್ರು ಒಂದು ಅನುದಾನ ಕೊಡ್ಲಿಪ್ಪ ಅಂತ ಕೇಳ್ಕೊಂಡ ಮತ್ತೆ ಅದೊಂದು ಜಾಂಗಾರ್ ಪರಸು ಆತು ನಮ್ಮ ಬಾಬಣ್ಣ ಹರಪದ ಮಹಾರಾಜರು ಆತ್ರಿ ಇವ್ರೆಲ್ಲ ಒಂದು ಜೀವಂತ ಪರಂಪರೆ ಒಂದು ಅವ್ರ ಮನೆಗೆ ಒಂದು ತುತ್ತು ಅನ್ನ ಉಣ್ಣಂಗ ಅವ್ರು ಮಾಡ್ಲಿಪ್ಪ ಅಂತೇಳಿ ಅವ್ರ ದಯಮಾಡಿ ನಾವು ಕೈ ಮುಗಿ ಕೇಳ್ಕೊಂತೀವಿ ನೋಡ್ರಿ.